ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಗುರುಮುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಕಣ್ಣನ ಮಾಮ ಸೇರಿದಂತೆ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶ್ರದ್ಧೆಯ ಹಿರಿಯರಿಗೂ ತಾಯಂದಿರಿಗೂ ನನ್ನ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಈ ವಾತಾವರಣವೇ ಬಹಳ ಸುಂದರವಾಗಿದೆ. ತಾಯಿಯ ಶೀರ್ಷಿಕೆ ಅಡಿಯಲ್ಲಿ ಒಂದು ಬಹುರೂಪಿ ಕಾರ್ಯಕ್ರಮವನ್ನು ಈ ವಾತಾವರಣದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಿರೋದು, ಎಲ್ಲ ಗೌಜು ಗದ್ದಲಗಳ ನಡುವೆ ಬರಲಿಕ್ಕೆ ಸಾಧ್ಯವಾಗಿರೋದು ನನಗೂ ಸಂತೋಷವೇ. ಇನ್ಫ್ಯಾಕ್ಟ್ ಗೌಜು ಗದ್ದಲಗಳಿದ್ರೇ ಬರ್ಲಿಕ್ಕೆ ಚಂದ. ನಾರ್ಮಲ್ ಆಗಿರುವಂಥ ಫಂಕ್ಷನ್ ಭಾಳ ನಡೀತವೆ. ಆ ಕಾದಾಟಗಳ ನಡುವೆ ಉಳಿಯೋದು ನಾನು ತುಂಬ ಬಾರಿ ಹೇಳ್ತಿರ್ತೀನಿ. ವಿವೇಕಾನಂದರ ಮಾತು, ನಂದಲ್ಲ. ಜೀವನ ಅಂದರೆ ಏನು ಅಂತ ಸ್ವಾಮೀಜಿನ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಸುತ್ತಲಿನ ಪರಿಸರ ನೀನು ತುಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಗ ನೀನೊಂದು ಫೈಟ್ ಮಾಡ್ತೀಯಲ್ಲ, ಅದು ಜೀವನ ಅಂತ. ಏನು ಸುಂದರವಾಗಿ. ಅಕಸ್ಮಾತ್ ಸುತ್ತಲಿನ ಪರಿಸರ ನಿಮ್ಮನ್ನು ತುಳಿತಿಲ್ಲ ಅಂತಂದ್ರೆ ನೀವು ಜೀವನ ನಡೆಸ್ತಾನೆ ಇಲ್ಲ, ಸತ್ತೇ ಹೋಗಿದ್ದೀರಾ ಅಂತ ಅರ್ಥ. ಹಿಂಗಾಗಿ ತುಳಿತಾ ಇದ್ದಾರೆ ಅಂತಂದಾಗ ನಂಗೆ ಬಹಳ ಸಂತೋಷ ಏನಂದ್ರೆ ಎಸ್ ಐ ಆಮ್ ಲಿವಿಂಗ್. ವಿವೇಕಾನಂದರು ಹೇಳ್ತಾರೆ ಬಹಳ ಸುಂದರವಾಗಿರೋ ಮಾತು. ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ನಡೆಯೋ ದಾರಿಯಲ್ಲಿ ಇಲ್ಲಿರೋ ಬಹಳ ಜನ ತರುಣರಿಗೆ, ತುಂಬಾ ವಯಸ್ಸಾದವ್ರಿಗೆ ಬಹುಶಃ ನನ್ನ ಬದುಕು ಮುಗ್ದಿರ್ಬೋದು ಅಂತ ಅನ್ನಿಸ್ತಿರ್ಬೋದು, ತರುಣರು ನೆನ್ಪಿಟ್ಕೊಳ್ಳಿ, ನೀನ್ ನಡೆಯೋ ದಾರಿಯಲ್ಲಿ ಎಷ್ಟು ಅಡೆತಡೆಗಳಿವೆ ಅಂತ ಹೇಳು, ಆ ದಾರಿ ಸರಿಯಾಗಿದೆಯೋ ಇಲ್ವೋ ಅಂತ ನಾನು ಹೇಳ್ತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅಕಸ್ಮಾತ್ ನೀವು ನಡೆಯೋ ದಾರಿಯಲ್ಲಿ ಸವಾಲುಗಳೇ ಬರಲಿಲ್ಲ ಅಂತಂದ್ರೆ ಬಿಲೀವ್ ಮೀ, ನೀವು ತಪ್ಪು ದಾರಿಯಲ್ಲಿ ನಡೀತಿದ್ದೀರಾ ಅಂತ. ನೀವು ನಡೆಯೋ ದಾರಿಯಲ್ಲಿ ಸವಾಲುಗಳು ಬರ್ತಿದೆ ಅಂತಂದ್ರೆ ಸಮಾಜ ನಿಮ್ಮನ್ನು ಗಮನಿಸ್ತಾ ಇದೆ, ತಿದ್ದಲಿಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಮತ್ತು ಅಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಹೆಗಲುಗಳನ್ನು ಕೊಡಿ, ಹೆಗಲು ಬಲವಾಗುತ್ತೆ, ಬಲಗೊಂಡ ಹೆಗಲು ಇನ್ನೊಂದಷ್ಟು ಸವಾಲನ್ನು ಸ್ವೀಕರಿಸಲಿಕ್ಕೆ ಸಿದ್ಧವಾಗುತ್ತೆ ಅಂತ. ಆ ಸವಾಲುಗಳಿಗೆ ಸಿದ್ಧವಾಗುವ ಪ್ರಯತ್ನ ಈ ಥರದ್ದೆಲ್ಲ ನಡೀತಾನೆ ಇರಬೇಕು. ಭಾರತ ಜಾಗೃತವಾಗಿದೆ. ಜಾಗೋ ಭಾರತ್ ಅಂತ ನಾವೊಂದು 7 ವರ್ಷಗಳ ಹಿಂದಿನವರೆಗೂ ಮಾಡ್ಕೊಂಡು ಬಂದಿದ್ವಿ. ಜಾಗೋ ಭಾರತ್ ನಿಲ್ಲಿಸಿದ್ವಿ ಯಾಕೆ ಅಂತಂದ್ರೆ, ನಾವು ಜಾಗೋ ಭಾರತದಲ್ಲಿ ಏನ್ ಮಾತನಾಡ್ತಿದ್ವೋ ಈ ದೇಶದ ಪ್ರಧಾನಮಂತ್ರಿ ಅದನ್ನು ಕೆಂಪುಕೋಟೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಗನಿಸ್ತೀನಿ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಭಾರತ ಜಾಗೃತವಾಗಿದೆ ಅಂತ. ಇವತ್ತು ಎಷ್ಟರ ಮಟ್ಟಿಗೆ ಭಾರತ ಜಾಗೃತವಾಗಿದೆ ಅಂತಂದ್ರೆ, ಭಾರತದ ವಿರುದ್ಧ, ನನ್ನ ತಾಯಿ ಅನ್ನೋ ಪದ ಇರೋದ್ರಿಂದ ಭಾರತ ಅಂದಾಗ ಮತ್ ಮಾತೆ ಅಂತ ಬಳಸಬೇಕು ಅಂತೇನಿಲ್ಲ. ಭಾರತ ಅಂದಾಗಲೇ ತಾಯಿ ಸ್ವರೂಪಿ. ನಾವು ಈ ಭಾರತವನ್ನು ನೋಡುವ ದೃಷ್ಟಿಕೋನವೇ ಅಂತದ್ದು. ಭಾರತದ ವಿರುದ್ಧ ಜಗತ್ನಲ್ಲಿ ಯಾವ್ಯಾವ ಪ್ರೊಪಗಂಡ ನಡೆಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ ಆ ಎಲ್ಲ ಪ್ರೊಪಗಂಡಕ್ಕೂ ಇವತ್ತು ಪ್ರತಿಯೊಬ್ಬ ಭಾರತೀಯರು ಉತ್ತರವಾಗಿ ನಿಲ್ಲುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾನಲ್ಲ, ಇದು ಹೊಸ ಭಾರತ ಅಂತ, ಇದು ಜಾಗೃತ ಭಾರತ ಅಂತ ನಾನು ಭಾವಿಸ್ತೀನಿ. ಹೊಸ ಭಾರತ ಮೈದಳಿತಾ ಇರೋದು ಹೀಗೆ. ವಿವೇಕಾನಂದರು ಹೇಳಿದ್ರು, ಮತ್ತೆ ವಿವೇಕಾನಂದರು ನೆನಪಾಗ್ತಾರೆ. ಇವತ್ತು ಅವ್ರು ಇರಬೇಕಿತ್ತು ಅಂತ ನಂಗೆ ಅನೇಕ ಬಾರಿ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಸ್ವಾಮೀಜಿ ಹೇಳೋರು ತಾಯಿ ಭಾರತಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನೇಕರು ಹೇಳ್ತಾರೆ. ಅವ್ರು ಏನು ನಡೀತಾ ಇಲ್ಲ, ಹೆಚ್ಚು ಕಡಿಮೆ ಸತ್ತೋಗುವ ಸ್ಥಿತಿಯಲ್ಲಿ ಭಾರತ ಇದೆ, ಭಾರತ ಅವನತಿಯತ್ತ ಸಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ತಾಯಿ ಭಾರತಿ ಮಲಗಲಿಲ್ಲ. ನನ್ನ ಮಕ್ಕಳು ನನಗೋಸ್ಕರ ಎದ್ದಿಲ್ವಲ್ಲ, ನನ್ನ ಮಕ್ಕಳು ನನಗೋಸ್ಕರ ಏನು ಮಾಡ್ತಿಲ್ವಲ್ಲ ಅನ್ನೋ ಬೇಜಾರಿನಿಂದ ತನ್ನ ಸಿಂಹಾಸನದಿಂದ ತಾನೇ ಕೆಳಗಿಳಿದು ಮ್ಲಾನ ವದನಳಾಗಿ ಕುಳಿತು ಬಿಟ್ಟಿದ್ದಾಳೆ. ನಿಮ್ಮಲ್ಲಿ ಒಬ್ಬರಾದ್ರೂ ಕೂತ ಜಾಗದಲ್ಲಿ ಎದ್ದು ನಿಂತ್ಕೊಂಡಮ್ಮ ನಿನಗೋಸ್ಕರ ನಾನು ಇದ್ದೀನಿ ಅಂತ ಹೇಳಿ ಅವಳು ವಾಪಸ್ ಸಿಂಹಾಸನ ಹೇಳಿ ಕೂತು ಬಿಡ್ತಾಳೆ ಅಂತ ವಿವೇಕಾನಂದರು ಹೇಳ್ತಾರೆ. ಏನ್ ಚೆನ್ನಾಗಿರುವಂತ ಮಾತು. ಮುಂದುವರೆದು ಏನ್ ಹೇಳ್ತಾರೆ ಗೊತ್ತಾ? ನಾನು ಪ್ರತಿ ಬಾರಿ ಹೇಳುವಾಗ ಅಕ್ಷರಶಃ ರೋಮಾಂಚನ ಆಗುತ್ತೆ. ಮಾಮ ರೋಮಾಂಚನ ಅನ್ನೋ ಪದವನ್ನು ಬಹಳ ಸಲ ಬಳಸಿದ್ದಾರೆ ಇವತ್ತು. ಅಕ್ಷರಶಃ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದ್ರೆ, ಸ್ವಾಮೀಜಿ ಹೇಳ್ತಾರೆ, ತಾಯಿ ಭಾರತಿ ಈಗೇನಾದ್ರೂ ಎದ್ದು ನಿಂತ್ಕೊಂಡ್ರೆ, ನೆನಪು ಮಾಡ್ಕೊಳ್ಳಿ ಆಗಿದೆಯೋ ಇಲ್ವೋ ಅಂತ, ತಾಯಿ ಭಾರತಿ ಈಗೇನಾದ್ರೂ ಎದ್ದು ತನ್ನ ಸಿಂಹಾಸನವನ್ನ ಏರಿ ಕೂತ್ರೆ ಹಿಂದಿನ ವೈಭವ ಅಂತ ಯಾವುದನ್ನು ಕರೀತಾ ಇದ್ವೋ ಅದೆಲ್ಲ ಮಸುಕಾಗುವಂತ ಭವ್ಯ ಭಾರತ ಎದ್ದು ನಿಲ್ಲಬೇಕಿದೆ. ಯಾಕೆಂದ್ರೆ ಅವಳು ಕಾಳಿಯಂತೆ, ದುರ್ಗೆಯಂತೆ, ಮೈಕೊಡವಿ ಎದ್ದು ನಿಲ್ಲಬೇಕಿದ್ದಾಳೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಆ ಪರಿಯ ಭಾರತ ಮಾತೆ ಕಾಣ್ಲಿಕ್ಕಿದ್ದಾಳೆ. ಆ ಭಾರತ ನಮ್ಮ ಎದುರಿಗೆ ಮೈದಳೆಯುವಂತ ಹೊತ್ತು ಇದು. ಆ ಹೊತ್ತಿನಲ್ಲಿ ನಾವೆಲ್ಲರೂ ಸೇರಿ ತಾಯಿಯ ಕುರಿತಂತೆ ಚರ್ಚೆಗೆ ಕೂತಿರೋದು ನನಗೂ ಬಹಳ ಹೆಮ್ಮೆಯ ಸಂಗತಿ. ಮಿತ್ರೆ, ಅಮ್ಮ ಅನ್ನೋ ಪದವೇ ವಿಶಿಷ್ಟವಾದ.
ಬಹುಶಃ ಕಣ್ಣನ್ ಮಾಮ ಇಲ್ಲಿರೋದ್ರಿಂದ ಕಾವ್ಯಾತ್ಮಕವಾಗಿ ಹೇಳೋದ್ರ ಆನಂದವೇ ಬೇರೆ. ಅಮ್ಮ ಅನ್ನೋದು ಕನ್ನಡದ ವಿಶಿಷ್ಟವಾಗಿರುವಂತ ಪದ. ನೀವು ಬಹುಶಃ ಸಂಸ್ಕೃತದಲ್ಲೂ ಈ ಪದ ಇಲ್ಲ. ನೀವು ಹಿಂದಿಗೆ ಹೋದ್ರೆ ಮಾ ಅಂತ ಕರೆದು ಬಿಡ್ತಾರೆ. ಹೆಚ್ಚು ಕಡಿಮೆ ಎಲ್ಲ ಪದಗಳು ಮಾ ಜೊತೆಗಿವೆ. ಅಮ್ಮ ಅನ್ನೋದು ನಮ್ದೇ ಕೊಡುಗೆ, ಕನ್ನಡದ್ದೇ ಕೊಡುಗೆ. ನಾನು ಯಾವಾಗಲೂ ಇದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಅಮ್ಮ ಪದದ ವೈಶಿಷ್ಟ್ಯ 2 ಅಕ್ಷರಗಳಿವೆ. ಅದರಲ್ಲಿ ಮೊದಲನೇ ಅಕ್ಷರ ಸ್ವರಗಳಲ್ಲಿ ಮೊದಲನೇ ಅಕಾರ. ಸ್ವರಗಳು ಹೊಕ್ಕಳಿಂದ ಹುಟ್ಟುತ್ತವೆ ಅಂತ ನಾವು ಭಾವಿಸ್ತೀವಿ, ಅಥವಾ ಕಂಠದ ಆಳ ಹೊಕ್ಕಳು ಅಂತ ಭಾವಿಸ್ಬೋದು. ಮಕಾರ ವ್ಯಂಜನಗಳಲ್ಲಿ ಕೊನೆಯದ್ದು, ಪಾಪ ಬಾಬ ಕೊನೆಯದ್ದು, ತುಟಿಯಲ್ಲಿ ಎಂಡಾಗತ್ತೆ. ನೀವು ಅಮ್ಮ ಅನ್ಬೇಕಾದ್ರೆ ಹೊಕ್ಕಳಿಂದ ಹಿಡಿದು ತುಟಿಯವರೆಗಿನ ಎಲ್ಲ ಅಂಗಾಂಗಗಳು ಒಮ್ಮೆ ಅಲಗಾಡ್ತವಲ್ಲ, ಅದು ಅಮ್ಮ ಪದದ ತಾಕತ್ತು ಅಂತ. ಪದದಲ್ಲೇ ಶಕ್ತಿ. ನೀವು ಬೇರೆಲ್ಲ ಬಿಡಿ, ಆ ಪದಕ್ಕೆ ಎಂತ ಅದ್ಭುತವಾದ ಶಕ್ತಿ ಇದೆ ಅಂತಂದ್ರೆ ಅಮ್ಮ ಅನ್ನೋ ಪದದ ವೈಶಿಷ್ಟ್ಯ. ಒಬ್ಬ ಸಂತರನ್ನು ಕೇಳ್ತಿದ್ದೆ ನಾನು, ಮಂತ್ರ ಹೇಗೆ ನಿರ್ಮಾಣಗೊಳ್ಳುತ್ತೆ ಅಂತ. ಅವ್ರು ಹೇಳಿದ್ರು, ನಿನ್ನ ಅನುಭವದಿಂದಲೇ ಮಂತ್ರ ಬರೋದು. ಯಾವ ಮಂತ್ರ ನಿನಗೆ ಯಾವ ಶಕ್ತಿಯನ್ನು ತಂದುಕೊಡುತ್ತೋ, ಅದರಿಂದ ಯಾವ ಪದ ನಿನಗೆ ಯಾವ ಶಕ್ತಿಯನ್ನು ತಂದುಕೊಡುತ್ತೋ ಅದು ಮಂತ್ರವಾಗ್ತಾ ಹೋಗುತ್ತೆ ಅಂತ. ಮನನಾತ್ರಾಯತೆ. ನನಗೆ ಅರ್ಥ ಆಗಲಿಲ್ಲ ಅಂತಂದೆ. ಅವರಂದ್ರು, ತುಂಬಾ ಮೈಕೈ ನೋವಾದಾಗ, ತುಂಬಾ ಸುಸ್ತಾದಾಗ, ನಿದ್ದೆ ಕಣ್ಣಲ್ಲೂ ನೀನು ಹೇಳೋ ಮಂತ್ರ ಯಾವುದು ಗೊತ್ತಾ ಅಂತ. ಕರೆಕ್ಟು, ಅಮ್ಮ ಅಮ್ಮ ಅಂತೀವೋ ಇಲ್ವೋ, ಮಂತ್ರನೇ ಅದು. ಹಂಗ ಅಮ್ಮ ಅಂದ್ರೆ ಪೇನ್ ರಿಲೀವ್ ಆಯ್ತು ಅಂತ ಭಾವಿಸ್ತೀವಿ ನಾವು. ಅಮ್ಮ ಖುದ್ದಾಗಿ ಬೇಕು ಅಂತಿಲ್ಲ. ಅಮ್ಮ ಅನ್ನೋ ಪದವು ಪೇನ್ ರಿಲೀವ್ ಮಾಡಬಲ್ಲಂತ ಕೆಪಾಸಿಟಿ ಇರೋದ್ರಿಂದ ಅದು ಮಂತ್ರವೂ ಹೌದು ಅಂತ. ತಾಯಿಯ ಶಕ್ತಿ ಅದ ನಮ್ಮಲ್ಲಿ. ಅದಕ್ಕೆ ಹೇಳ್ತಾರಲ್ಲ, ಸ್ವತಃ ಭಗವಂತ ತಾನು ಇರ್ಲಿಕ್ಕೆ ಆಗ್ಲಿಲ್ಲ ಅಂತ ಅಮ್ಮನನ್ನು ಕೂರಿಸ್ದ ಅಂತ. ಭಗವಂತನ ಪ್ರೀತಿ ಇದೆಯಲ್ಲ ಜಗತ್ತಿನಲ್ಲಿ ಹೈಯೆಸ್ಟ್ ಆಗಿರುವಂಥದ್ದು. ಪ್ರೀತಿಯೇ ಮೈವೆತ್ತರೆ ಏನಾಗುತ್ತೆ ಅಂತಂದ್ರೆ ಅದು ಭಗವಂತ ಆಗತ್ತೆ ಅಂತ. ಮೈಯೆಲ್ಲ ಕಣ್ಣಾಗೋದು ಅಂತ ಕರಿತೀವಲ್ಲ, ಮೈಯೆಲ್ಲ ಹೃದಯ ಆದ್ರೆ ಆ ಹೃದಯವೆಲ್ಲ ಪ್ರೀತಿ ತುಂಬಿಕೊಂಡ್ರೆ ಭಗವಂತ ಆಗ್ತಾನೆ. ಈ ಭಗವಂತನಿಗೆ ಎಲ್ಲೆಡೆ ತಾನು ಇರ್ಲಿಕ್ಕೆ ಆಗಲ್ಲ ಅಂದಾಗ ತಾಯಿನ ಕಳಿಸ್ಕೊಟ್ಟ, ನಮ್ಮ ಜೊತೆಗಳು ಯಾವಾಗಲೂ ಇರ್ತಾಳೆ ಅಂತ. ಆ ಪ್ರೀತಿಯ ಒಂದು ಝಲಕ್ಕನ್ನು ನೋಡ್ಲಿಕ್ಕೆ ಸಿಗತ್ತೆ ಅಂತ. ಒಂದ್ಸಲ ಮಾಸ್ಟರ್ ಹಿರಣ್ಯನವ್ರ ಜೊತೆ ಮಾತಾಡ್ತಾ ಕೂತಿದ್ದೆ. ಹಿರಣ್ಯನವರು ಅಷ್ಟೇ ಬಹಳ ಶ್ರೂಡಾಗಿ ಹೇಳ್ಬೇಕಾಗಿರೋದನ್ನ ಹೇಳ್ಬಿಡು. ಅವರೊಂದಿನ ಮಾತಾಡ್ತಾ ನನ್ಗೆ ಹೇಳಿದ್ರು, ಚಕ್ರವರ್ತಿ, ಅಮ್ಮ ಒಬ್ಬರೇ ಸತ್ಯ ಕಣ. ದೇವರು 2 ಕಿವಿಯಲ್ಲಿ ಹುಟ್ಟಿದಾಗ 2 ಸತ್ಯ ಹೇಳ್ತಾನೆ. ಹಿರಣ್ಯನವ್ರು ಮಾತಿದ್ ನಂದಲ್ಲ. 2 ಕಿವಿಯಲ್ಲಿ 2 ಸತ್ಯ ಹೇಳ್ತಾನೆ, ಅದಕ್ಕೆ 2 ಕಿವಿ ಕೊಟ್ಟಿರೋದಂತೆ ಅವರು. ಮೊದಲನೇ ಕಿವಿಯಲ್ಲಿ ಹೇಳುವಂತ ಸತ್ಯ, ಹುಟ್ಟಿದ್ಯಾ ಸಾಯೋದು ಗ್ಯಾರಂಟಿ ಅಂತ. ಯಾರು ಭಾವಿಸಬೇಡಿ ನಾನು ಪರ್ಮನೆಂಟ್ ಆಗಿರ್ತೀನಿ ಅಂತ. ಸಾಯೋದು ಪಕ್ಕ, ಒಂದಲ್ಲ ಒಂದಿನ ಹೋಗ್ಬೇಕು. ಅದು ಇವತ್ತೇ ಹೋಗ್ಬೇಕು, ಇಲ್ಲ ಇನ್ನೊಂದು 50 ವರ್ಷದ ನಂತರ ಸಾಯ್ಬೇಕು, ಬಟ್ ಸಾಯೋದು ಖಾತ್ರಿ ಅಂತ. ನನ್ನ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಹಂಗಿದ್ರೆ 2ನೇ ಕಿವಿಯಲ್ಲಿ ಏನ್ ಹೇಳ್ತಾನೆ? ಅವನು ಹೇಳ್ತಾನಂತೆ, ಅಮ್ಮ ಒಬ್ಬಳೇ ಸತ್ಯ. ನಾನು ಕೇಳಿದೆ, ಅಪ್ಪ? ತಕ್ಷಣ ಬಂದು ನನ್ನ ಬಾಯಿಂದ ಅಪ್ಪ. ಅವ್ರು ನಕ್ಬಿಟ್ಟು ಹೇಳ್ತೀನಿ ಇರು ಅಂತ ಹೇಳಿ, ಅಪ್ಪ ಅಮ್ಮನ ಬೆರಳು ತುದಿಯಲ್ಲಿದ್ದಾನೆ ಅಂದ್ರು. ನಾನು ಏನು ಅರ್ಥ ಗೊತ್ತಾಗ್ಲಿಲ್ಲ. ಅವ್ರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡು, ಹೆರಿಗೆ ಆದ್ಮೇಲೆ ಮಗುನ ಮಲಗಿಸ್ಕೊಂಡಿರ್ತಾಳಲ್ಲ ತಾಯಿ, ಹೆರಿಗೆ ಕೋಣೆಯಲ್ಲಿ ಅಪ್ಪನ ಹಿಂಗ್ ಬೆರಳು ತೋರಿಸಿದಾಳೆ ಅಂತ ಅವನಪ್ಪ ಸ್ವಲ್ಪ ಬೆರಳು ಈ ಕಡೆ ತಿರುಗಿಸಿ ಮತ್ತೊಬ್ಬನ ತೋರಿಸಿದ್ರೆ ಇವನು ಅಲ್ವೇ ಅಲ್ಲ. ಅಪ್ಪ ಎಲ್ಲಿದ್ದಾನೆ ಅಂದ್ರೆ ಅಮ್ಮನ ಬೆರಳು ತುದಿಯಲ್ಲಿದ್ದಾನೆ ಅಂತ. ನನ್ಗೆ ಎಷ್ಟು ಸತ್ಯ ಅನ್ನಿಸ್ತು ಅಂತಂದ್ರೆ, ಅಪ್ಪನ ಒಟ್ಟಾರೆ ಏನೋ ಅವನ ಚಿತ್ರಣವನ್ನು ಹಿಡಿದಿಟ್ಟಿರೋದು ಅಮ್ಮನ ಬೆರಳು ತುದಿಯಲ್ಲಿ ಅಂತ. ನಾವು ಅಮ್ಮನಿಗೆ ಕೊಟ್ಟಂತ ಗೌರವ ಅಷ್ಟು ವಿಶಾಲವಾಗಿರುವಂತದ್ದು ಅಂತ. ಹೀಗಾಗಿ ಅಮ್ಮನೊಂದಿಗೆ ಯಾವ ಪದ ಸೇರಿದ್ರು ಅದಕ್ಕೊಂದು ಅದ್ಭುತವಾದ ಶಕ್ತಿ ಬರುತ್ತೆ. ಹೆಂಡತಿಯ ಸೆರಗಿಂದ ಅಡಕೊಂಡಿರ್ತಾನೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಖುಷಿಯಾಗುವಂತ ಸಂಗತಿನ. ಅಮ್ಮನ ಸೆರಗನ್ನ ಮುದ್ದಾಡ್ತಾನೆ ಅಂತಂದ್ರೆ ಏನ್ ಆನಂದ ಅರಿಯೋದು. ಡಿಫರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಯಾರ ಮಡಿಲಲ್ಲಿರ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರೇಮಿಕೆಯ ಮಡಿಲಲ್ಲೇ ಬಿದ್ದಿರ್ತಾನೆ ಅನ್ನೋದಕ್ಕೂ ಅಮ್ಮನ ಮಡಿಲಿನಲ್ಲಿ ಅವನಿಗೆ ಸಿಗೋ ಆನಂದವೇ ಬೇರೆ ಅನ್ನೋದಕ್ಕೂ ಏನ್ ಡಿಫರೆನ್ಸ್ ಇದೆ ಗೊತ್ತೇನು? ಅಮ್ಮನೊಂದಿಗೆ ಸೇರಿಕೊಂಡ ಪ್ರತಿಯೊಂದು ಪದವು ಡಿವೈನ್ ಆಗ್ಬಿಡುತ್ತೆ. ಅಮ್ಮನಿಂದ ದೂರ ಇರುವಂತ ಪ್ರತಿಯೊಂದು ಪದವೂ ಕೂಡ ಪ್ರಾಪಂಚಿಕವಾಗ್ತಾ ಹೋಗುತ್ತೆ ಅಂತ. ಇದು ಕನ್ನಡ ಸಾಹಿತ್ಯ ಯಾವಾಗಲೂ ಹೇಳುತ್ತೆ. ಪ್ರತಿಯೊಂದು ಸಾಹಿತ್ಯವು ಇದ್ರ ಕುರಿತಂತೆ ವಿಶಾಲವಾಗಿ ಮಾತನಾಡುತ್ತೆ. ಹೀಗಾಗಿ ಅಮ್ಮ ಅನ್ನೋ ಪದ ಎಲ್ಲವನ್ನು ವಿಸ್ತಾರಗೊಳಿಸುತ್ತೆ, ಅಥವಾ ಯಾವುದು ವಿಸ್ತಾರವಾಗಿದೆಯೋ ಅದನ್ನೆಲ್ಲ ಅಮ್ಮ ಅಂತ ಕಾಣುತ್ತೆ. ಹೀಗಾಗಿ ಅತ್ಯಂತ ವಿಸ್ತಾರವಾಗಿರುವ ಭೂಮಿಯನ್ನ ಭೂಮಿ ತಾಯಿ ಅಂತ ಕರೀತೀವಿ.
ಅತ್ಯಂತ ವಿಸ್ತಾರವಾಗಿ ಹರಿಯುವಂತ ನದಿಯನ್ನ ತಾಯಿ ಅಂತ ಕರಿತೀವಿ ನಾವು. ಈ ತಾಯಿ ಅಂತ ಕರೆಯುವಂತ ಈ ಗೌರವ ಇದೆಯಲ್ಲ, ಈ ಗೌರವ ಯಾಕೆಂದ್ರೆ ವಿಶಾಲ ಭಾವ ಅನ್ನೋ ಕಾರಣಕ್ಕೆ. ಬಟ್ ಇಂಟ್ರೆಸ್ಟಿಂಗ್ಲಿ ಅಮ್ಮ ಅನ್ನೋದು ಹೆಣ್ಣು ಮಾತ್ರವ ಅಂತ ಕೇಳಿದ್ರೆ ನನಗೆ ಯಾಕೋ ಸ್ವಲ್ಪ ಸಂಕಟ ಇದೆ, ಹಂಗೆ ನಿರ್ಲಿಕ್ಕಿಲ್ಲ ಅಂತ. ಅಮ್ಮ ಅನ್ನೋದೊಂದು ಭಾವ, ಮಾತೃತ್ವದ ಭಾವ. ಈ ಭಾವ ಗಂಡಿನಲ್ಲೂ ಇದೆ ಅಂತ. ವೀರತ್ವದ ಭಾವ ಗಂಡಿನಲ್ಲಿ ಹೇಗಿದೆಯೋ ಹೆಣ್ಣಿನಲ್ಲೂ ಇರಬಹುದಾದ್ರೆ, ಹಾಗೆ ಮಾತೃತ್ವದ ಭಾವ ಗಂಡಿನಲ್ಲೂ ಇದೆ ಅಂತ ನಾನು ಅನೇಕ ಬಾರಿ ನೋಡ್ತಿರ್ತೀನಿ. ಇವತ್ತು ಇಲ್ಲಿಗೆ ಬರಬೇಕಾದಾಗ್ಲೂ ಕೂಡ ದಿ ಕಾಶ್ಮೀರ್ ಫೈಲ್ಸ್ ನೋಡ್ಕೊಂಡು ಬಂದ್ವಲ್ಲ, ಕಾಶ್ಮೀರ್ ಫೈಲ್ಸ್ ನಲ್ಲಿ ಯಾರೋ ಒಂದು ಮಗು ತೀರ್ಕೊಂಡಾಗ, ಯಾವುದೋ ಒಂದು ಒಬ್ಬ ವ್ಯಕ್ತಿಯನ್ನ ಗುಂಡಿಟ್ಟು ಕೊಲ್ಲುವಾಗ ಅಲ್ಲಿ ಗಂಡು ಹೆಣ್ಣು ಅಂತಲ್ಲ, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಬರುತ್ತೆ. ಆ ಮಾತೃತ್ವದ ಭಾವದ ಮಿಳಿತ ಇದೆಯಲ್ಲ, ಅದು ಗಂಡು ಹೆಣ್ಣು ಅಂತೇನಲ್ಲ, ಎಲ್ಲರೂ ಸಮರೂಪದಲ್ಲಿ ಬರಬಲ್ಲಂತ ಅಪರೂಪದ ವ್ಯಕ್ತಿತ್ವ ಅಂತ. ಹೀಗಾಗಿ ಮಾತೃತ್ವ ಅನ್ನೋದು ಒಂದು ಭಾವನೆಯಾಗಿ ಗೋಚರಗೊಳ್ಳುವುದು. ಆದ್ರೆ ಅದಕ್ಕೆ ಸ್ತ್ರೀತ್ವದ ಆಕಾರ ಸಿಕ್ಕಿದ್ ಬಿಟ್ರೆ ಅಂತೂ ಅದು ಅದ್ಭುತವಾಗಿ ತನ್ನನ್ನು ತಾನು ವ್ಯಕ್ತಗೊಳಿಸಿಕೊಳ್ಳುತ್ತೆ ಅಂತ. ಭಾರತದಲ್ಲಿ ಇದಕ್ಕೆ ಎಷ್ಟು ಗೌರವ ಇದೆ ಅಂತಂದ್ರೆ, ನಾವು ವೇದ ಕಾಲಗಳಿಂದಲೂ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ನಾವು ನದಿಯನ್ನ ಅಂಬಿ ತಮೆ, ನದಿ ತಮೆ, ದೇವಿ ತಮೆ, ಸರಸ್ವತಿ ಅಂತ ಕರಿತೀವಿ. ಸರಸ್ವತಿಯನ್ನ ಅಂಬಿ ತಮೆ, ಅಮ್ಮ ನಿನ್ನ ತಾಯಿ, ನಿನಗೆ ನಮಸ್ಕಾರ ಅಂತ ಸರಸ್ವತಿ ನದಿಯನ್ನು ಪೂಜಿಸೋದನ್ನು ನೋಡಿದೀವಿ. ನದಿಗೆ ತಾಯಿ ಸ್ವರೂಪವನ್ನು ಕೊಟ್ಟಿದ್ದಾಗ್ಲೇ. ನಾನು ತುಂಬಾ ನದಿಗಳ ಹೆಸರನ್ನು ಒಮ್ಮೆ ಹೀಗೆ ಮೆಲುಕು ಹಾಕ್ತಾ ಕೂತಿದ್ದೆ. ಅಪ್ಪಿತಪ್ಪಿ ನೀವು ಇಡೀ ದೇಶದಲ್ಲಿ ಹೆಚ್ಚಂದ್ರೆ ಕೈ ಬೆರಳಿಣಿಕೆ ಮಾಡಬಹುದಾಗಿರುವ 1 ಅಥವಾ 2 ನದಿಗಳನ್ನು ಬಿಟ್ರೆ ಉಳಿದೆಲ್ಲಾ ನದಿಗಳೂ ಸ್ತ್ರೀತ್ವವನ್ನು ಹೊಂದಿರುವಂತವೇ. ಏನ್ ಗೌರವವನ್ನು ಕೊಟ್ಟಿದೆ, ಅದಕ್ಕೊಂದು ರೂಪವನ್ನ, ಸ್ವರೂಪವನ್ನ, ಆಕಾರವನ್ನ ಕೊಟ್ಟು ಅವುಗಳಿಗೆ ಅಷ್ಟು ಗೌರವವನ್ನು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ಮಾತೃತ್ವದ ಭಾವ ನಾವು ಬರೀ ಕರೆದು ಸುಮ್ಮನಾಗ್ಲಿಲ್ಲ ಮಿತ್ರರೇ. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಾವು ಕಳೆದ ಒಂದು 7-8 ವರ್ಷಗಳಲ್ಲಿ ಕನಿಷ್ಠ ಪಕ್ಷ 10 ನದಿಗಳನ್ನ ರಾಜ್ಯಾದ್ಯಂತ ಕ್ಲೀನ್ ಮಾಡಿದ್ದೀವಿ. ನದಿಗಳು ಅಂದ್ರೆ ದೇವಿ, ತಾಯಿ ಅನ್ನೋ ಭಾವನೆಯೇ, ಅದಕ್ಕಿಂತ ಭಿನ್ನವಾಗಿ ಏನಲ್ಲ. ಇನ್ ಎರಡನೇದು ಸೈನ್ಸ್ ಸ್ವಲ್ಪ ಓದ್ಕೊಂಡಿರೋದ್ರಿಂದ ನದಿ ಕ್ಲೀನ್ ಆಗಿದ್ರೆ ಎಲ್ಲವೂ ಸ್ವಚ್ಛವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿರುವಂತ ಪ್ರಯತ್ನ. ಆದ್ರೆ ಅಚ್ಚರಿ ಏನ್ ಗೊತ್ತೇನು, ಯಾರು ದಡ್ಡನೋ, ಯಾರು ಅನ್ಎಜುಕೇಟೆಡ್ ಅವನು ನದಿಗೆ ಕೊಡಬಹುದಾದ ಗೌರವದ 10% ಅನ್ನ ಎಜುಕೇಟೆಡ್ ಆಗಿರುವ ನಾನು ನೀವು ಕೊಡೋದಿಲ್ಲ ಅಂತ. ಅಂದ್ರೆ ಭಾರತದಲ್ಲಿ ಭಕ್ತಿ ಭಾವ ಇದೆಲ್ಲ ಬಹಳ ವಿಶೇಷ. ನಾನು ಚೆನ್ನಾಗಿ ನೆನಪಿದೆ, ನಾನು ಚಿಕ್ಕವನಿದ್ದಾಗ ನಾನು ಶರಾವತಿ ನದಿ ತೀರದಲ್ಲಿ ಬೆಳೆದವನು, ನಾನು ಕಾಳಿ ನದಿ ತೀರದಲ್ಲಿ ಬೆಳೆದವನು, ನಾನು ಉತ್ತರ ಕನ್ನಡದವನು. ಹೀಗಾಗಿ ಆ ನದಿಗಳನ್ನು ನೋಡಿದ್ದೀನಿ. ಅಪ್ಪಿತಪ್ಪಿ ಚಪ್ಪಲಿ ಹಾಕೊಂಡು ನದಿಯೊಳಗೆ ಕಾಲಿಡ್ಲಿಕ್ಕೆ ಹೋದ್ರೆ ನನ್ನ ಅಜ್ಜಿ ತಲೆ ಮೇಲೆ ಹೊಡಿತಿದ್ಲು, ಚಪ್ಪಲಿ ಹಾಕೊಂಡು ನದಿನ ತುಳಿಬಾರದು, ನದಿಗೆ ಚಪ್ಪಲಿ ಹಾಕೊಂಡು ಹೋಗಬಾರದು ಅಂತ ಭಾವ ಇತ್ತು. ನಾನು ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಹುಡುಗರು ನದಿಯಲ್ಲಿ ಈಜಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಮನೆಯ ಹಿರಿಯರ ಕರೆದು ಏನ್ ಹೇಳ್ತಿದ್ರು ಗೊತ್ತಾ, ಹೊರಗಡೆ ಮೊದಲು ರೀಸಸ್ ಎಲ್ಲ ಮಾಡ್ಕೊಂಡು ಹೋಗು, ನದಿನ ಗಲೀಜ್ ಮಾಡಬೇಡ ಅಂತಿದ್ರು. ಏನ್ ಚಂದ ರೀ ಭಾವನೆ ಇದು. ನಾನು ಈಗಲೂ ನೋಡ್ತೀನಿ, ಯಾವ್ದಾದ್ರೂ ನದಿ ಹಾದು ಹೋಗುವಂತ ಬ್ರಿಡ್ಜ್ ಇದ್ರೆ, ಅದ್ರ ಮೇಲಿಂದ ಬಸ್ ಹೋಗ್ತಿದ್ರೆ, ಅದ್ರ ಮೇಲಿಂದ ಟ್ರೈನ್ ಹೋಗ್ತಿದ್ರೆ, ನನಗೆ ನಿಮಗೆ ಗೊತ್ತು ಏನು ಮಾಡಬೇಕಾಗಿಲ್ಲ ಅಂತ. ಆದ್ರೆ ಅನ್ಎಜುಕೇಟೆಡ್ ಹೆಣ್ಣು ಮಗಳು ಅಂತ ನಾವು ಯಾರನ್ನು ಕರಿತೀವೋ ಆ ತಾಯಿ ಗಡಿಬಿಡಿಯಿಂದ ತನ್ನ ಪರ್ಸನಿಂದ ₹1 ₹2 ಕಾಯಿನ್ ತೆಗೆದು ಆ ನದಿಗೆ ಎಸಿತಾಳೆ. ಯಾಕೆ ಅಂತಂದ್ರೆ, ಅಮ್ಮ ನಿನ್ನನ್ನು ಇಷ್ಟು ದಿನ ಕಾಪಾಡಿದ್ದೀಯಾ, ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ, ನಾನು ಅತ್ಯಂತ ಗೌರವದಿಂದ ಜತನದಿಂದ ಕಾಪಾಡ್ಕೊಂಡು ಬಂದ 2 ಕಾಯಿನ್ ನಿನಗೆ ಸಮರ್ಪಿಸ್ತೀನಿ ಎನ್ನುವ ಭಾವ ಇದೆಯಲ್ಲ, ಅದು ಶಾಲೆಗೆ ಹೋಗದ ಹೆಣ್ಣು ಮಗಳಲ್ಲಿದೆ. ಶಾಲೆಗೆ ಹೋಗದ ನನ್ನ ಅಜ್ಜಿಗೆ ಗೊತ್ತಿದೆ. ಶಾಲೆಗೆ ಹೋಗದ 3ನೇ ಕ್ಲಾಸ್ ಮುಗಿಸಿದ ನಂತರ ಶಾಲೆಗೆ ಹೋಗದ ನನ್ನ ತಾತನಿಗೆ ಆ ಬಗ್ಗೆ ಗೌರವ ಇತ್ತು. ಆದರೆ ನಾವು ಇಡೀ ದೇವಸ್ಥಾನಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳ ಸೀವೇಜ್ ವಾಟರ್ನ ಡೈರೆಕ್ಟ್ ಆಗಿ ತಗೊಂಡು ಆ ನದಿಗೆ ಬಿಟ್ಟು, ವಾ ನದಿ ಎಷ್ಟು ಚೆನ್ನಾಗಿ ಕಾಪಾಡುತ್ತೆ ಅಂತೀವಲ್ಲ, ನಾವು ತಾಯಿ ಅಂತ ಹೇಳುವಂತ ಗೌರವವನ್ನ ಸ್ವಲ್ಪ ಮಟ್ಟಿಗಾದ್ರೂ ಉಳಿಸ್ಕೊಂಡಿದ್ದೀವ ಅಂತ. ಯಾವುದನ್ನ ವೇದ ಕಾಲದ ಋಷಿಗಳು ನಮ್ಗೆ ಹೇಳಿದ್ರೋ ನಮ್ಮ ಕಾಲದಲ್ಲಿ ಪೂರ್ತಿ ಉದ್ಧ್ವಸ್ತಗೊಳಿಸಿದ್ದೀವಿ, ನಾಶ ಮಾಡಿಬಿಟ್ಟಿದ್ದೀವಿ ಅಂತ. ನನಗೆ ನಾವು ನಾಶ ಮಾಡಿರೋದು ಬರೀ ಏನು ಸ್ವರೂಪದಲ್ಲಿರುವಂತ ಆ ತಾಯಿನಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳದೆ ಸತ್ತೋಗಿದ್ದೀವಿ. ಬಹಳ ಹಿಂದೆ, ಪ್ರಾಬಬಲಿ ಒಂದು 7-8 ವರ್ಷಗಳು ಕಳೆದಿರಬಹುದು, ಬೆಂಗಳೂರಿನ ರಾಮಕೃಷ್ಣಾಶ್ರಮದ ಗೇಟ್ ಹಾಕಿತ್ತು. 12 ಗಂಟೆಯಿಂದ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಗೇಟ್ ಹಾಕಿತ್ತು. ಯಾವುದೋ ಒಂದು ಅಜ್ಜಿ ಆಗ್ತಾನೆ ರಾಮಕೃಷ್ಣಾಶ್ರಮದ ಒಳಗೆ ಬರ್ಲಿಕ್ಕೆ ಹೆಣಗಾಡ್ತಿದ್ರು. ಅಲ್ಲಿನ P1 ಅವ್ರ ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ಓಡಿಸ್ತಿದ್ದ. ಸರಿ, ಯಾವುದೋ ತಾಯಿ ಬಂದಿದ್ದಾರಲ್ಲ ಅಂತ ಬೈಕಲ್ಲಿದ್ದ ನಾನು, ಏನಮ್ಮ ಏನಾಗಬೇಕು ಅಂತ ಕೇಳಿದ್ರೆ ಆ ತಾಯಿ ಹೇಳ್ತು, ಆಶ್ರಮದೊಳಗೆ ಹೋಗ್ಬೇಕಪ್ಪ, ಇವನು ಬಾಗ್ಲೇ ತೆಗಿತಿಲ್ಲ, 12ರಿಂದ 4 ಕ್ಲೋಸ್ ಅಮ್ಮ, 4 ಗಂಟೆ ಮೇಲೆ ಬನ್ನಿ. ಆಕೆ ಹೇಳಿದ್ಲು, ಇಲ್ಲಪ್ಪ ಮನೆಯಿಂದ ಮಗ ಓಡಿಸ್ಬಿಟ್ಟಿದ್ದಾನೆ,
ಆಶ್ರಮದಲ್ಲಿ ಇರಿಸ್ಕೊಳ್ತಾರೇನೋ ಬಂದಿದ್ದೀನಿ, ಎಲ್ಲಿಗೆ ಹೋಗ್ಲಿ ನಾನು ಈ 4 ಗಂಟೆ ಅಂತ. ನನ್ನ ಮಗ ಓಡಿಸ್ಬಿಟ್ಟಿದ್ದಾನಲ್ಲ, ಏನು ಮಾಡಲಿ ಅಂತ ಆ ತಾಯಿನ ಕರ್ಕೊಂಡು ಬಂದು ಬೈಕಲ್ಲಿ ಕೂರಿಸ್ಕೊಂಡು ನನ್ನ ಫ್ರೆಂಡ್ ರೂಮಿಗೆ ಕರ್ಕೊಂಡೋಗಿ ಬಿಟ್ಟೆ. ನಾನು ಸಾಯಂಕಾಲದೊಳಗೆ ಬರ್ತೀನಿ, ಅಲ್ಲಿವರೆಗೂ ಇಟ್ಕೋ, ಆಮೇಲೆ ಆಶ್ರಮಕ್ಕೆ ಕರ್ಕೊಂಡು ಹೋಗೋಣ, ಬೇರೆಲ್ಲಾದರೂ ವ್ಯವಸ್ಥೆ ಮಾಡೋಣ ಅಂತ. ಬಟ್ ನನಗೆ ಗೊತ್ತಿತ್ತು ನಾನು ಸಾಯಂಕಾಲ ಬರಲ್ಲ ಅಂತ. ನಾನು ಪ್ರೋಗ್ರಾಮಿಗೆ ಬೇರೆಲ್ಲೋ ಹೋಗಬೇಕಿತ್ತು. ಅವ್ರಿಗೆ ಅದನ್ನು ಹೇಳಿದ್ರೆ ಇಟ್ಕೊಳ್ಳಲ್ಲ ಅನ್ನೋ ಟೆನ್ಷನ್ಗೆ ಅಲ್ಲಿ ಉಳಿಸಿ ಹೋದ್ವಿ. 2-3 ದಿನ ಅವನು ಹೆಣಗಾಡ್ದ ಆ ತಾಯಿ ಜೊತೆಗೆ. ಆ ತಾಯಿ ಹತ್ರ ಇರುವಂಥ ಡೈರಿನ ತೆಗೆದು ಅವಳ ಮಗನಿಗೊಂದು ಫೋನ್ ಮಾಡಿದ. ನಿಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ, ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದರೆ, ಸರ್ ನಾನೇ ಬಿಟ್ಟು ಬಂದಿದ್ದೆ ಅವಳನ್ನು, ನೀವ್ಯಾಕೆ ಸರ್ ಕರ್ಕೊಂಡು ಹೋದ್ರಿ ಅವಳನ್ನು ಅಂದ್ಬಿಟ್ಟ. ಬರಲಿಲ್ಲ. ಬಳ್ಳಾರಿ ಕರ್ಕೊಂಡೋಗಿ ಆಕೆಯನ್ನ ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟರೆ, ತುಂಬ ಹೈ ಪಾಶ್ ಆಗಿದ್ದಂಥ ವೃದ್ಧಾಶ್ರಮದಲ್ಲಿ ಬಿಟ್ಟು ಒಂದು 3 ತಿಂಗಳಿಗೆ ಒಂದ್ಸಲ ಆ ತಾಯಿ ನೋಡ್ಕೊಂಡು ಬರೋಣ ಅಂತ ಹೋದ್ರೆ, ಆ ವೃದ್ಧಾಶ್ರಮ ನೋಡ್ಕೊಳ್ತಿದ್ದವ್ರು ಏನು ಹೇಳಿದ್ರು ಗೊತ್ತಾ? ಸರ್ ಈ ಅಮ್ಮನ ಇಟ್ಕೊಳ್ಳೋದು ಕಷ್ಟ ಸರ್. ಯಾಕೆ ಅಂತ ಕೇಳಿದ್ರೆ, ಸರ್ ದಿನ ಬೆಳಗಾದ್ರೆ ನನ್ನ ಮಗ ಅಂತಿರ್ತಾಳೆ. ನನ್ನ ಮಗ ಹೆಂಗಿದಾನೋ ಏನೋ, ಅವ್ರ ಹೆಂಡತಿ ಎಲ್ಲ ಪಾಪ ಹೆಂಗಿದಾರೋ ಏನೋ, ಮೊಮ್ಮಕ್ಕಳನ್ನು ಯಾರು ನೋಡ್ಕೊಳ್ತಾರೋ ಏನೋ ಅಂತ ಪ್ರತಿದಿನ ಗೋಳಾಡ್ತಿರ್ತಾರೆ ಸರ್. ಒಂದು ದಿನ ಅವನ ಅಯೋಗ್ಯ ಬಂದು ನಮ್ಮ ಅಮ್ಮ ಹೆಂಗಿದಾಳೆ ಅಂತ ಕೇಳಿಲ್ಲ ಸರ್. ಫೋನ್ ಮಾಡಿದ್ರೆ ನಾನು ಫೋನ್ ನಂಬರ್ ಚೇಂಜ್ ಮಾಡ್ತೀನಿ ಅಂತಾನೆ ಸರ್. ಇಂಥ ಅಯೋಗ್ಯನ ಹೆತ್ತಿರುವಂತ ಈ ತಾಯಿಗೆ ಮಗನ ಮೇಲೆ ಇಷ್ಟೊಂದು ಪ್ರೀತಿ ಎಂದಾಗ ನಂಗೆ ಬಹಳ ಸಂಕಟ ಅನ್ಸ್ಬಿಡ್ತು. ಆ ತಾಯಿ ಬಿಟ್ಟು ಹೋದ್ಲು ರೀ ಅದನ್ನ. ನನ್ನ ಮಗನ ಹುಡುಕ್ತಿ ನಾನು ಹೆಂಗಾದ್ರೂ ಮಾಡಿ ಅಂತ ನಮಗೂ ಕೈ ಸಿಗದೆ ಬಿಟ್ಟೋದ್ಲು. ನನಗೆ ಇದನ್ನ ನೋಡುವಾಗ ಅನ್ಸುತ್ತೆ, ಅವಳು ಹೃದಯ ಎಷ್ಟು ವಿಶಾಲವಾಗಿದೆ. ಒಂದು ಕಾಲ್ಪನಿಕ ಕಥೆಯಾದ್ರೂ ಎಷ್ಟು ಸುಂದರವಾದ ಕಥೆ ಅಂತಂದ್ರೆ, ಒಬ್ಬ ಸ್ವಾಮೀಜಿ ಹೇಳ್ತಿದ್ರು ಅದನ್ನ, ಎಷ್ಟು ಸುಂದರವಾದ ಕಥೆ ಅಂತಂದ್ರೆ, ಒಬ್ಬ ಪ್ರೇಮಿಕೆ ತನ್ನ ಪ್ರೇಮಿಗೆ ಹೇಳಿದ್ಲಂತೆ, ನಾನು ನಿನ್ನನ್ನು ಮದುವೆ ಆಗ್ಬೇಕು ಅಂದ್ರೆ ನಿಮ್ಮ ಅಮ್ಮನ ಹೃದಯ ತಗೊಂಡ್ಬರ್ಬೇಕು ಅಂತ. ಅವನು ಓಡಿ ಹೋದ, ಅಮ್ಮನ ಹೃದಯ ಕೈಯಲ್ಲಿ ಹಿಡ್ಕೊಂಡು ಓಡ್ತಿದ್ದಂತೆ. ಓಡ್ತಿರ್ಬೇಕಾದ್ರೆ ಎರವಿ ಬಿದ್ದ. ಹೃದಯ ಹೇಳ್ತಂತೆ, ಮಗು ಹುಷಾರ್ ಕಣೋ, ಹುಷಾರಾಗಿ ಹೋಗೋ ಅಂತ ಹೃದಯ ಹೇಳ್ತು ಅಂತ. ನನಗೆ ಇದನ್ನು ಕೇಳುವಾಗಲೆಲ್ಲ ಅನಿಸ್ತಿತ್ತು, ಅಮ್ಮ ಎಷ್ಟು ವಿಶಾಲವಾಗಿರುವವಳಲ್ಲ. ಭಾರತ ಇದಕ್ಕೆ ತಕ್ಕಂತ ಗೌರವವನ್ನು ಯಾವತ್ತೂ ಕೊಟ್ಟಿದೆ. ಜಗತ್ತಿನ ಜನ ಇವತ್ತು ಮಾತನಾಡುವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಹೆಣ್ಣು ಗಂಡು ಸಮಾನವಾಗಿರಬೇಕು, ಈಕ್ವಾಲಿಟಿಯ ಚರ್ಚೆ ನಡಿಬೇಕು ಅಂತ. ಮಿತ್ರೆ, ಭಾರತ ಯಾವತ್ತೂ ಈಕ್ವಾಲಿಟಿಯ ಚರ್ಚೆಯೇ ಮಾಡಲಿಲ್ಲ. ಉಲ್ಟಾ ಹೆಣ್ಣು ಏನ್ ಹೇಳ್ತಾಳೋ ಅದೇ ನಡೀತು ಈ ದೇಶದಲ್ಲಿ. ಈಕ್ವಾಲಿಟಿಯ ಚರ್ಚೆಯೇ ಇಲ್ಲ. ಕೌರವರೊಂದಿಗೆ ಯುದ್ಧ ಮಾಡಬೇಕು, ಡು ಯು ಬಿಲೀವ್ ಧರ್ಮರಾಯ ಮಾಡಬೇಕು ಅಂತಿದ್ದ? ನೆವರ್. ಧರ್ಮರಾಯ ಇರ್ಲಿ ಬಿಡು, ನಮ್ಮವರೇ ತಾನೆ, ಅವರೇ ಆಳ್ಕೊಂಡು ಹೋಗ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅಂತ ಯುದ್ಧ ಮಾಡಿ ಇವ್ರಿಗೆ ಸರಿಯಾದ ಗತಿ ಕಾಣಿಸುವವರೆಗೂ ನಾನು ಬಿಟ್ಟ ಜಟೆಯನ್ನ ಕಟ್ಟೋದಿಲ್ಲ. ನೀವು ಗಂಡಂದ್ರು ಅನ್ನೋದಾದ್ರೆ ತಾಕತ್ತಿದ್ರೆ ಯುದ್ಧ ಮಾಡಿ ಅಂತ ದ್ರೌಪದಿ ಹೇಳಿದ್ರೆ ಯುದ್ಧ ನಡೆದಿದ್ದು. 5 ಜನ ಕಠೋರ ಪುರುಷರು ಯುದ್ಧ ಮಾಡಿದ್ ಯಾರಿಗಾಗಿ ಅಂತಂದ್ರೆ, ಅವ್ರು ಹೇಳಿದ್ದಲ್ಲ, ಯಾರ್ರೀ ಮನೆಯಲ್ಲಿ ಮಾತನಾಡಿತಾ ಇದ್ದಿದ್ದು? ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಮಗ ಹೊರಟು ನಿಂತ, ಹೋಗ್ತೀನಿ ಅಂತ. ನಾನೊಬ್ಬನೇ ಹೋಗೋದು, ಯಾರೂ ಇಲ್ಲ. ಪುರುಷ ಪ್ರಧಾನ ಸಮಾಜ. ನಾನು ಹೇಳಿದ್ಮೇಲೆ ಫೈನಲ್. ಹೆಚ್ಚಂದ್ರೆ ನನ್ನ ತಮ್ಮ ಬರ್ಬೋದು ನನ್ನ ಜೊತೆ. ಹೆಂಡತಿ ಹೇಳ್ತಾಳೆ, ಅರ್ಧ ಹಂಗೇನು ಕರ್ಕೊಂಬಂದ್ಬಿಟ್ಟು ಮನೇಲಿ ಬಿಟ್ಟು ಹೋಗ್ತೀಯ, ಈಗ ನಾನು ಬರಲೇಬೇಕು, ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ, ನಾನು ಹೇಳಿದ್ಮೇಲೆ ಅಂತ ರಾಮ ಹೇಳಲಿಲ್ಲ. ಆಯ್ತು, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ, ನೀನು ಬರಬಹುದು ನನ್ನ ಜೊತೆ ಅಂತ. ಏನು ಪಿಕ್ನಿಕ್ ಮಾಡ್ಲಿಕ್ಕೆ ಹೋಗಿದ್ದು, ವನವಾಸಕ್ಕೆ ಅಂತ ಹೋಗಿದ್ದು. ಆಕೆಯನ್ನು ಕರ್ಕೊಂಡು ಹೋದ್ರೆ ಸಮಸ್ಯೆಗಳಾಗಬಹುದು ಅಂತ ಗೊತ್ತಿದ್ದಾಗ್ಲೂ ಆಕೆಯ ಮಾತನ್ನ ಧಿಕ್ಕರಿಸಲಾಗದೆ ಹೋಗಿದ್ದು. ಯಾರು ಮಾತನಾಡಿತಾ ಇತ್ತು? ವಾಪಸ್ ಆಸ್ಥಾನಕ್ಕೆ ಬರ್ತಾರಲ್ಲ, ವನವಾಸವನ್ನ ಇವರು ಮುಗಿಸಿ ಪಟ್ಟಾಧಿಕಾರಕ್ಕೆ ಬಂದು ಮತ್ತೆ ವಾಪಸ್ ಆಕೆಯನ್ನು ಕಾಡಿಗೆ ಕಳಿಸಿ ಆಕೆ ವಾಪಸ್ ಬಂದಾಗ, ನಾನ್ ನಿನ್ ಜೊತೆ ಮತ್ತೆ ಅಲ್ಲಿ ಬಂದು ಕೂತ್ಕೊಳ್ಳಲ್ಲ ಕಣೋ, ಇನ್ಯಾರಾದ್ರೂ ಏನಾದ್ರು ಹೇಳಿದ್ರೆ ಮತ್ತೆ ಬಿಡ್ಬೋದು ನೀನು, ನನಗೆ ಒಂದಿನ ನೀನು ನೋಡ್ಬೇಕು ಅಂತಿತ್ತು, ಮುಗಿತು, ಈಗ ನಾನು ಎಲ್ಲಿಂದ ಬಂದಿದ್ನೋ ಅಲ್ಲಿಗೆ ಹೋಗ್ತೀನಿ ಅಂತ ತಾನೇ ನಿರ್ಣಯ ತಗೊಂಡು ಹೊರಟವಳು ಸೀತೆ. ಏನ್ ಮಾತಾಡೋದು ನಾವು? ಈ ದೇಶ ಹೆಣ್ಣಿಗೆ ಕೊಟ್ಟ ಗೌರವ ಅಂತದ್ದು ಅಂತ. ನೀನ್ ಯಾವಾಗಾದ್ರೂ ದುರ್ಗಾ ಸಪ್ತಶತಿಯನ್ನು ಓದಬೇಕು. ಹೆಣ್ಣು ಅಂದ್ರೆ ಏನು ಅಂತ, ಭಾರತ ಕೊಟ್ಟಿರುವಂತ ಗೌರವ ಎಂತದ್ದು ಅಂತ ಅರ್ಥ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಈ ವೆಸ್ಟರ್ನ್ ಥಿಂಕಿಂಗ್ ನ ಆರೋಪ ಮಾಡಿಕೊಂಡು ನಮ್ಮ ತಲೆ ಮೇಲೆ ಹೇರ್ಕೊಂಡು ನಾವು ನಮ್ದೆಲ್ಲವನ್ನೂ ಕೂಡ ಅವರ ದೃಷ್ಟಿಯಲ್ಲಿ ನೋಡೋ ಪ್ರಯತ್ನ ಮಾಡ್ತೀವಿ. ಮಿತ್ರೆ, ಒಂದು ಸಲ ಭಾರತೀಯ ಚಿಂತನೆಗಳಲ್ಲಿ ತಾಯಿ ಹೇಗಿದ್ಲು ಅಂತ ನೋಡಿ. ತಾಯಿ ಯಾರು ಗೊತ್ತಾ? ಶಕ್ತಿ ಸ್ವರೂಪಿಣಿ ಅಂತ. ಯಾವಾಗ ಪುರುಷರ ಬಳಿ ಇನ್ನು ನನ್ನ ಹತ್ರ ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೋ, ಆ ಜಾಗವನ್ನ ನಿಂತುಕೊಂಡು ನಾನ್ ಮಾಡ್ತೀನಿ ಇನ್ಮೇಲೆ ಅಂತ ಬಂದ್ ನಿಲ್ಲುವವಳು ತಾಯಿ ಅಂತ ನನ್ನ ಶಾಸ್ತ್ರಗಳೇ ಹೇಳೋದು. ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳು ಇದ್ದಿದ್ದೆಲ್ಲವನ್ನು ಕಳ್ಕೊಂಡು
ಇದ್ದಿದ್ದೆಲ್ಲವನ್ನು ಕಳ್ಕೊಂಡು ಆ ದೇವರುಗಳೆಲ್ಲ ನಿಂತ್ಕೊಂಡಿದ್ದಾಗ ಹೇಳ್ತಾರೆ ಇನ್ ನಮ್ಮ ಹತ್ರ ಏನು ಆಗಲ್ಲ ಅಂತ ಕೋಪಿಸಿಕೊಂಡು ಅವರ ತೇಜಸ್ಸುಗಳು ಹೊರಟಾಗ ಎಲ್ಲರ ಅಂತರಂಗದ ಶಕ್ತಿಗಳು ಒಂದೆಡೆ ಸೇರಿದಾಗ ಅದು ದುರ್ಗೆಯ ರೂಪವನ್ನ ತಾಳುತ್ತೆ ಅಂತ. ಏನ್ ಚಂದರಿ, ಜಗತ್ತಿನ ಯಾವ್ದಾದ್ರೂ ಸಾಹಿತ್ಯದಲ್ಲಿ ನೋಡಿದ್ದೀರೇನು ಇದನ್ನ, ಈ ಪಡೆಯ ತಾಯಿಯ ಕಲ್ಪನೆಯನ್ನ? ಹೀಗಾಗಿ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಭಾರತ ಹೇಳಿದ್ದು ಅಂತ. ಎಲ್ಲ ಜೀವಿಗಳಲ್ಲೂ ಮಾತೃ ರೂಪದಲ್ಲಿ ಇರುವಂತ ಆ ದೇವಿಗೆ ನಾನು ನಮಸ್ಕರಿಸ್ತೀನಿ ಅಂತ ಭಾರತ ಅದನ್ನು ಗೌರವಿಸುತ್ತೆ. ಭಾರತ ಇಲ್ಲಿಗೆ ಮುಗಿಯಲ್ಲ. ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಾನು ರಾಮನ ಬಗ್ಗೆ ಮಾತಾಡುವಾಗ ಯಾವಾಗಲೂ ಅಂದ್ಕೊಳ್ತೀನಲ್ಲ, ತಾಯಿ ಮತ್ತು ಆ ತಾಯ್ತನಕ್ಕೆ ಕೊಡುವ ಗೌರವ ಹೆಂಗಿರಬೇಕು ಅನ್ನೋದನ್ನ ನಾವು ರಾಮನನ್ನು ನೋಡಿ ಕಲಿಬೇಕು ಅಂತ ಅನೇಕ ಬಾರಿ ನನ್ಗನ್ಸುತ್ತೆ. ರಾಮ ಕಾಡಿಗೆ ಹೋಗ್ಲಿಕ್ಕೆ ಕಾರಣನಾದವಳು ಕೈಕೇಯಿ ಅಂತ ನಮ್ಗೆಲ್ಲ ಗೊತ್ತಿದೆಯಲ್ಲ. ಮಾತೃಭಾವದ ಉದ್ದೀಪನ ಹೆಂಗೆ ನೋಡಿ, ಎಲ್ಲ ವನವಾಸವನ್ನು ಮುಗಿಸಿಕೊಂಡು ಬಂದಾಗ 3 ಜನ ತಾಯಂದಿರು ನಿಂತಿದ್ದಾರೆ. ಆದರೆ ರಾಮ ತನ್ನ ತಾಯಿಗೆ ಮೊದಲು ನಮಸ್ಕಾರ ಮಾಡಲ್ಲ, ಮೊದಲು ಹೋಗಿ ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆ ಅಂದ್ರೆ, ಅಮ್ಮ ನಿನ್ನಿಂದಾಗಿಯೇ ನಾನು ಇಡೀ ರಾಷ್ಟ್ರವನ್ನು ಸುತ್ತಾಡಿ ಬರ್ಲಿಕ್ಕಾಯ್ತು. ನಾನು ಇವತ್ತೇನಾದ್ರೂ ಈ ಮಟ್ಟಿಗೆ ರಾಜ ರಾಮಚಂದ್ರ ಅನ್ನೋ ಗೌರವಕ್ಕೆ ಪಾತ್ರನಾಗಿದ್ದೇನೆ ಅಂತಂದ್ರೆ ಅದು ನಿನ್ನ ಕಾರಣದಿಂದಾಗಿದ್ದು. ಯಾವತ್ತಿಗೂ ಮನಸ್ಸಿನಲ್ಲಿ ತಪ್ಪು ಮಾಡದೆ ಅನ್ನೋ ಭಾವ ಇಟ್ಕೊಳ್ಬೇಡ. ನಿನ್ನ ಮಗನ ಶಕ್ತಿಯನ್ನು ಹೆಚ್ಚು ಮಾಡಿದವಳು ನೀನು ಅಂತ ತಾಯಿಗೆ ರಾಮ ಗೌರವ ಕೊಡ್ತಾನೆ. ನಿನ್ನ ಸ್ವಂತ ಮಗನನ್ನ ನನ್ನ ರಕ್ಷಣೆಗೆ ನನ್ನ ಜೊತೆ ಇರ್ಲಿ ಅಂತ ಕಳಿಸ್ಕೊಟ್ಟವಳು ಅಂತ ಲಕ್ಷ್ಮಣನ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಕೊನೆಗೆ ಹೆತ್ತ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಏನ್ ಸುಂದರವಾದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತು ನಮಗೆ ಭಾರತದಲ್ಲಿ ತಾಯಿಯ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತ ರೀತಿಯೇ ಅಂತದ್ದು ಅಂತ ಅನ್ಸೋದು. ನಾನು ಇತ್ತೀಚೆಗೆ ಕಾಶಿಗೆ ಹೋದಾಗ ಚಿತ್ರಕೂಟದಿಂದ ಮುಂದೆ ಅನಸೂಯ ಇದ್ದದ್ದೊಂದು ಜಾಗ ಇದೆ. ನೀವು ಭಾರತೀಯ ಪರಂಪರೆಯಲ್ಲಿ ತಾಯಿ ನೋಡ್ಬೇಕು ಏನ್ ಸುಂದರವಾಗಿದೆ ಅಂತ. ಅನಸೂಯ ಇದ್ದ ಜಾಗ, ಅನಸೂಯ ಹೆಂಗೆ ಅಂತಂದ್ರೆ, ಆಕೆ ಯಾತಕ್ಕೆ ಪಾಪ್ಯುಲರ್ ಅಂತಂದ್ರೆ, ಆಕೆ ತನ್ನ ಪತಿಯನ್ನ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ಲು, ಶ್ರದ್ಧೆಯಿಂದ ಪತಿಯ ಜೊತೆಗೆ ಇದ್ದವಳು, ಅತ್ಯಂತ ಸುಂದರಿಯಾಗಿದ್ಲು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಹೀಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3ರ ಪತ್ನಿಯರು ಗಲಾಟೆ ಮಾಡಿ ಆಕೆಯ ಪಾತಿವೃತ್ಯವನ್ನ ನಾಶ ಮಾಡಬೇಕು ಅಂತ ಈ ದೇಶದಲ್ಲಿ ಒಂದು ಚಾಲೆಂಜ್ ಇದ್ದಿದ್ದು. ಒಂದು ಕಾಲದಲ್ಲಿ ಒಂದು ಹೆಣ್ಣಿನ ಪಾತಿವೃತ್ಯ ನಾಶವೇ ದೊಡ್ಡ ಚಾಲೆಂಜ್. ಈ ದೇಶದಲ್ಲಿ ಒಂದು ಕಾಲದಲ್ಲಿ ಚಾಲೆಂಜ್ ಇದ್ದಿದ್ದದು. ಹೀಗಾಗಿಯೇ ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಬಂದರಲ್ಲ, ಆಕ್ರಮಣಕಾರಿಗಳಾಗಿ ಬಂದವರು ಮಾಡ್ತಿದ್ದಿದ್ದು ಏನ್ ಗೊತ್ತಾ? ದೇವಸ್ಥಾನದ ಭಂಜನೆ, ದೇವಾಲಯಗಳ ಭಂಜನೆ ಮಾಡಿ ಮೂರ್ತಿಗಳನ್ನ ನಾಶ ಮಾಡಿ ತಮ್ಮನ್ನು ತಾವು ಬುದ್ಧಿಕನ್ ಮೂರ್ತಿ ಭಂಜಕರು ಅಂತ ಕರೆಸ್ಕೊಳ್ಳೋದು. ಎರಡನೇದು ಗೋವುಗಳನ್ನ ಕಡಿತಾ ಇದ್ದಿದ್ದು. ಮೂರನೇದೇನ್ ಗೊತ್ತಾ? ಈ ದೇಶದ ಹೆಣ್ಣು ಮಕ್ಕಳ ಮಾನಭಂಗ. ಯಾಕೆಂದ್ರೆ ಈ ದೇಶದಲ್ಲಿ ಹೆಣ್ಣಾದವಳು ಏನು ಬೇಕಿದ್ರು ಕೊಡ್ಲಿಕ್ಕೆ ಸಿದ್ಧ, ತನ್ನ ಮಾನವನ್ನಲ್ಲ ಅನ್ನುವಂಥ ಭಾವ ಇತ್ತಲ್ಲ, ಅದು ಈ ದೇಶದಲ್ಲಿ ಹಾಸುಹೊಕ್ಕಾಗಿತ್ತು ಅಂತ. ಹೀಗಾಗಿ ಜೌಹರಗಳಿಗೆ ಸಿದ್ಧರಾದ್ರು. ಜೀವ ಹರ ಮಾಡಿಕೊಂಡು ತನ್ನ ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂತ. ಪಾತಿವೃತ್ಯವನ್ನ ಧ್ವಂಸಗೊಳಿಸಲಿಕ್ಕೆ ನೀವೇನಾದ್ರೂ ಮಾಡಿ ಎಂದಾಗ ಈ 3 ಹೋಗಿ ಆ ಹೆಣ್ಮಗಳಿಗೆ ಕೇಳ್ತಾಳೆ, ಭಿಕ್ಷೆ ಕೊಡು, ಆದ್ರೆ ನಿರ್ವಸ್ತ್ರಳಾಗಿ ಭಿಕ್ಷೆ ತಂದ್ಕೊಡು ಅಂತ. ಅವಳು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾಳೋ, ಈ 3 ಪರೀಕ್ಷೆಗೆ ಬಂದಿರೋದು, ಮಾಡ್ತೀನಿರು ಅಂತ. ಆ 3ರನ್ನು ಪುಟ್ 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 ಮಗುಗಳನ್ನಾಗಿ ಮಾಡಿಕೊಂಡು ಭಿಕ್ಷೆ ಏನು ಹಾಲೇ ಕುಡಿಸ್ಕೊಂಡಿದ್ಬಿಟ್ರು. ಎಷ್ಟು ದಿನ ಆದ್ರೂ ವಾಪಸ್ ಬರಲಿಲ್ಲ ಗಂಡಂದ್ರು ಅಂತ ಗೊತ್ತಾದಾಗ 3 ಜನ ಹೆಂಡತಿಯರು ಬಂದು ನೋಡ್ತಾರೆ. ಆ 3ರನ್ನು ತೊಟ್ಲಲ್ಲ ತೂಗಾಡ್ತಿದ್ದಾಳೆ ಈ ಪುಣ್ಯತಗೀತಿ. ಅಮ್ಮ ತಾಯಿ ತಪ್ಪಾಯ್ತು, ನೀನು ಅತ್ಯಂತ ಶ್ರೇಷ್ಠ ಹೆಣ್ಣು ಮಗಳು ಅಂತ ನಮಗೂ ಗೊತ್ತಾಯ್ತು, ವಾಪಸ್ ಕಳ್ಸ್ಕೊಟ್ಟು ನಮ್ಮ ಯಜಮಾನರನ್ನ ಅಂತ ಒಬ್ಬ ಶ್ರೇಷ್ಠ ಹೆಣ್ಣು ಮಗಳ ಹತ್ರ ದೇವತೆಯರು ಕೈ ಮುಗಿದು ನಿಲ್ಲಬೇಕಾದ ವಾತಾವರಣ ಇದೆ ಅಂತಂದ್ರೆ ಅದು ಈ ದೇಶದಲ್ಲಿ ಮಾತ್ರ. ಅನಸೂಯ ಅನ್ನೋ ತಾಯಿಯನ್ನ ಹಿಂಗ್ ನೋಡಿದ್ದು ನಾವು. ಅನಸೂಯೆ ಯಾಕೆ ಇವತ್ತು ಈ ಬಹುರೂಪಿಯ ವೇದಿಕೆಯ ಮೇಲೆ ಚರ್ಚೆಗೆ ಬಂದಿದ್ದಾಳೆ ಅಂತಂದ್ರೆ ತಾಯಿಯಾಗಿದ್ರಿಂದ ಚರ್ಚೆಗೆ ಬಂದಿದ್ದಾಳೆ. ಅನಸೂಯ ಕಾಮಕ್ಕೆ ಬಲಿಯಾದ ಒಂದು ಸಾಮಾನ್ಯ ಹೆಂಡತಿಯಾಗಿದ್ದಿದ್ರೆ ಚರ್ಚೆಗೆ ಬರ್ತಿರ್ಲಿಲ್ಲ. ತಾಯಿಯ ರೂಪವಕ್ಕೆ ಏರಿದ್ರಿಂದ ಆಕೆ ಚರ್ಚೆಗೆ ಬರ್ತಾಳೆ ಅಂತ. ತಾಯಿಯನ್ನ ನೀವು ಹೇಳುವಾಗ ಸತ್ಯ ಅಂತ ಅನ್ನಿಸ್ತಿತ್ತು ನನಗೆ. ತಾಯಿ ಯಾವಾಗ ನಮ್ಗೆ ಅರ್ಥ ಆಗ್ತಾಳೆ ಅಂತಂದ್ರೆ ಹೆರುವಾಗಿನ ಆಕೆಯ ನೋವನ್ನು ಅರ್ಥ ಮಾಡ್ಕೊಂಡಾಗ. ತುಂಬ ಜನ ಮಗುವನ್ನ ಹೆತ್ತ ನಂತರ ಕೆಲವು ದಿನಗಳಲ್ಲಿ ನಾನು ಹೋಗಿ ನೋಡ್ತೀನಲ್ಲ, ನೋಡಿದಾಗ ಅವ್ರನ್ನ ಕೇಳ್ಬೇಕು ಆ ತಾಯಂದ್ರನ್ನ, ಇನ್ನೊಂದು ಮಗು ಆಗ್ಲಿ ಅಂತ ನೀವು ಹೇಳಿದ್ರೆ ದೇವರಣೆಗೂ ಬೇಡ ಸರ್ ಅಂತಾರೆ. ಯಾರನ್ನಾದ್ರೂ ಕೇಳಿ. ನಾನು ಇತ್ತೀಚೆಗೆ ಒಂದು ಅವಳಿ ಜವಳಿ ಮಗು ಆಗಿದ್ದು ಒಂದು ಮಗು ನೋಡ್ಲಿಕ್ಕೆ ಅಂತ ಹೋಗಿದ್ದೆ. 2 ಗಂಡ್ಮಕ್ಳು ಅವಳಿ ಜವಳಿ ಆಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ, ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಇಲ್ಲದೆ ಅದರದ್ದು ಏನ್ ಚಂದ, ಒಂದು ಹೆಣ್ಮಗು ಇರಬೇಕು ಅಂತ.
ಆ ಮಗುವನ್ನು ಹೆತ್ತ ತಾಯಿ, ದೇವರನೆಗೂ ಬೇಡ ಸರ್, ಇನ್ನು ಸಾಕು ಸರ್, ಈ ಎರಡನ್ನು ಸಾಕಿದ್ರೆ ಸಾಕು ಸರ್ ಅಂತ. ಹೆಣ್ಮಗು ಏನಂದ್ರೂ ಆಕೆ ಬೇಡ ಅಂತಿದ್ದಾಳೆ, ಏನಾದ್ರೂ ಬೇಡ ಅಂತ. ಯಾಕೆಂದ್ರೆ ಕಷ್ಟ ಅಂತದ್ದು. ನನಗೆ ಈ ಕಷ್ಟದ ಅನುಭವ ಅಥವಾ ಈ ಕಷ್ಟ ಹೇಗಿರ್ಬೋದು ಅನ್ನೋದರ ಕಲ್ಪನೆ ಹೆಂಗ್ ಸಿಕ್ಕಿದ್ದು ಅಂತಂದ್ರೆ, ಬೆಂಗಳೂರಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗ ಪ್ರೀತಿಸಿ ಮದುವೆ ಆದ. ಅವನ ಹೆಂಡತಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ತು. ಅವನು ಎಷ್ಟು ಪ್ರೀತಿ ಅಂತಂದ್ರೆ ತನ್ನ ಕೆಲಸವನ್ನು ಬಿಟ್ಟ, ನಾನು ಆಸ್ಟ್ರೇಲಿಯಾದಲ್ಲೇ ಕೆಲಸ ಹುಡ್ಕೊಳ್ತೀನಿ, ನೀನ್ ಕೆಲಸ ಮಾಡಲ್ಲ ಅಂತ ಹೇಳ್ಬೇಡ, ಇಬ್ರು ಆಸ್ಟ್ರೇಲಿಯಾಕ್ಕೆ ಹೋಗೋಣ ಅಂತ ಇಬ್ರು ಆಸ್ಟ್ರೇಲಿಯಾಕ್ಕೆ ಹೋದ್ರು. ಆಸ್ಟ್ರೇಲಿಯಾದಲ್ಲಿ ಹೆಂಡತಿ ಗರ್ಭಿಣಿ. 3ನೇ ತಿಂಗಳಿಗೆ ಹೆಂಡತಿ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಡಾಕ್ಟರ್ ಹೇಳಿದ್ರಂತೆ, ನೀನು ಒಬ್ಬಳೇ ಬಂದ್ರೆ ಅಪಾಯಿಂಟ್ಮೆಂಟ್ ಇಲ್ಲಮ್ಮ, ಗಂಡನ್ನು ಕರ್ಕೊಂಡು ಬರಬೇಕು ಅಂತ. ಪ್ರತಿ ಸಲ ಹೆಂಡತಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಗಂಡ ಇರಲೇಬೇಕು, ಆಸ್ಟ್ರೇಲಿಯಾದ ರೂಲ್. ಗಂಡನ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ, ಮಗು ಹೆಂಗ್ ಬೆಳೆದಿದೆ, ಏನಾಗಿದೆ, ಏನಾಗುತ್ತೆ ಅಂತೆಲ್ಲ. 7ನೇ ತಿಂಗಳ ನಂತರ ವೆರಿ ಇಂಟ್ರೆಸ್ಟಿಂಗ್, ಗಂಡನಿಗೆ ಹೆಂಡತಿಯ ಮಗು ಹೆರುವಾಗ ಹೆರಿಗೆ ಮಾಡಿಸೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ಲಾಗುತ್ತೆ. ಯು ಡೋಂಟ್ ಬಿಲೀವ್ ಇಫ್ ಐ ಸೇ, ಅವನು ಹೇಳ್ದ, ಸರ್ ನನ್ನ ಮಗು ಹುಟ್ಟಿದ ಮೇಲೆ ಎಲ್ಲರೂ ಹೇಳ್ತಾರೆ ಹೆಂಡತಿ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ ಅಂತ, ನನಗೆ ಇವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡ್ತು ಸರ್. ನಾನು ಯಾಕೆ ಅಂತ ಹೇಳ್ದ ಅವನು, 9ನೇ ತಿಂಗಳಿಗೆ ನನ್ನ ಹೆಂಡತಿಗೆ ಪೇಯ್ನ್ ಆದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ನಲ್ಲ ಸರ್, ಡಾಕ್ಟ್ರು ಬರಲೇ ಇಲ್ಲ ಸರ್, ನನ್ನ ಅಸಿಸ್ಟೆನ್ಸಿಗೆ ಅಂತ ಒಬ್ಬ ನರ್ಸು ಹೆರಿಗೆ ಮಾಡಿಸ್ಲಿಕ್ಕೆ ನನ್ನನ್ನೇ ಬಿಟ್ಬಿಟ್ರು ಸರ್ ಅಂತ. ನನಗೂ ಹಿಂಗೆ ಆಯ್ತು ಅವತ್ತು. ನಂಗೊಂದ್ಸಲ ನಿಂತುಬಿಟ್ಟೆ ನಾನು, ಸತ್ಯನಾ ಅಂತ ಕೇಳಿದೆ. ಸರ್ ದೇವರಾಣೆಗೂ ಹೌದು ಸರ್, ಆ ಹೆರಿಗೆಗೆ ಬೇಕಾಗಿರುವಂಥ ದೊಡ್ಡ ದೊಡ್ಡ ಬಾಲ್ಸು ಏನೇನಿತ್ತು ಅದನ್ನೆಲ್ಲ ಇಟ್ಕೊಟ್ಟಿದ್ರು. ನನ್ನ ಹೆಂಡತಿಗೆ ಹೆಂಗೆ ಹೆರಿಗೆ ಮಾಡಿಸಿದ್ರೆ ಈಸಿ ಆಗುತ್ತೆ, ಆಕೆ ಪೇಯ್ನ್ ಕಡಿಮೆ ಆಗುತ್ತೆ ಅನ್ನೋದನ್ನ ನಂಗೆ 2 ತಿಂಗಳಿಂದ ಎಲ್ಲ ಟ್ರೈನಿಂಗ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದ್ರು ನನ್ನನ್ನು. ನನ್ನ ಹೆಂಡತಿ ಮಗುನ ಹೆರುವಾಗಿನ ನೋವಿದೆಯಲ್ಲ, ಕಣ್ಣಾರೆ ನೋಡ್ಬಿಟ್ಟೆ ಸರ್ ನಾನು. ನನಗೆ ಆಮೇಲೆ ಗೊತ್ತಾಯ್ತು ತಾಯಿ ಅಂದರೆ ದೇವತೆ ಅಂತ. ಅವತ್ತು ನಾನು ನನ್ನ ಹೆಂಡತಿಗೆ ಮಾತಾಡಿಸ್ಲಿಲ್ಲ, ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಬಹಳ ಪ್ರೀತಿಯಿಂದ 4 ಮಾತಾಡಿದೆ ಸರ್. ನನಗೆ ತಾಯಿ ಅಂದರೆ ಏನು ಅಂತ ಅರ್ಥ ಆಗಿದ್ದು ಆವತ್ತು ಅಂತ. ಯಾವಾಗ ಅರ್ಥ ಮಾಡ್ಕೊಳ್ಳೋದು? ನನ್ಗೆ ಬಹಳ ಬಾರಿ ಅನ್ನಿಸ್ತಿತ್ತು ನಮ್ಮ ಹುಡುಗರಿಗೆ ಇದನ್ನು ಹೇಳಬೇಕಾದಂತ ಅಗತ್ಯ ಇದೆ ಅಂತ. ನಾವು ಕಾಲಕ್ರಮದಲ್ಲಿ ಆಕ್ರಮಣಗಳ ಪ್ರಭಾವಕ್ಕೊಳಗಾಗಿ ಒಂದಾದ್ಮೇಲೆ ಒಂದು ಈ ಮೌಲ್ಯಗಳನ್ನು ಕಳ್ಕೊಳ್ತಾ ಹೋಗಿದ್ದೀವಲ್ಲ, ಅದರಲ್ಲಿ ತಾಯಿಗೆ ಕೊಡಬೇಕಾದ ಗೌರವದ ಮೌಲ್ಯವನ್ನು ಕೂಡ ಕಳ್ಕೊಂಡಿದ್ದೀವಿ ಅಂತ. ಆದ್ರೆ ಭಾರತ ಈ ಆದರ್ಶವನ್ನು ಎಷ್ಟು ವಿಸ್ತಾರಗೊಳಿಸ್ತು ಅಂತಂದ್ರೆ, ಇವತ್ತು ಜಗತ್ತು ತಾಯಿ ಅಂತ ಹೇಳ್ತಾರಲ್ಲ, ಜಗತ್ತಿನ ಎಲ್ಲ ಮಕ್ಕಳಿಗೂ ತಾಯಿಯಾಗಬಲ್ಲಂತ ಸಾಮರ್ಥ್ಯ ಏನು ಅನ್ನೋದನ್ನ ಜಗತ್ತಿಗೆ ಹೇಳಿಕೊಟ್ಟದ್ದು ಮತ್ತೆ ಭಾರತವೇ. ನೀವು ಯಾವಾಗಲಾದ್ರೂ ಶಾರದಾ ಮಾತೆಯವರನ್ನ ನೆನಪಿಸ್ಕೊಳ್ಳಿ. ರಾಮಕೃಷ್ಣರ ಪತ್ನಿ ಅಂತ ನಾವು ಹೇಳ್ತೀವಲ್ಲ, ಶಾರದಾ ಮಾತೆಯವರು ರಾಮಕೃಷ್ಣರು ಹೇಗಿದ್ರು ಅಂತಂದ್ರೆ, ಒಂದು ದಿನವೂ ಕೂಡ ದೇಹವನ್ನು ಹಂಚಿಕೊಂಡವರಲ್ಲ. ಆದ್ರೆ ಶಾರದಾ ಮಾತೆಯವರಿಗೆ ಯಾವಾಗ್ಲೂ ಅನ್ಸೋದಂತೆ, ನನಗೊಂದು ಮಗು ಆಗಬೇಕು ಅಂತ. ಒಂದಿನ ರಾಮಕೃಷ್ಣರು ಜಗಲಿ ಮೇಲೆ ಕೂತಿದ್ರು, ಶಾರದಾ ಮಾತೆಯವರು ಕಸ ಗುಡಿಸ್ತಿದ್ರು ದೇವಸ್ಥಾನದ ಆವರಣದಲ್ಲಿ. ಅಷ್ಟೊತ್ತಿಗೆ ಸುದ್ದಿ ಬಂತು, ಇಂಥವರೊಬ್ಬರ ಮಗು ತೀರ್ಕೊಂಡ್ಬಿಡ್ತು, ಆಕೆ ತುಂಬಾ ದುಃಖದಲ್ಲಿದ್ದಾಳೆ ಅಂತ. ತಕ್ಷಣ ರಾಮಕೃಷ್ಣ ಹೇಳಿದ್ರಂತೆ, ನೋಡಿದ್ಯಾ ಮಗು ಬೇಕು ಅಂತ್ಯಾ, ಅವುಗಳು ತೀರ್ಕೊಂಡಾಗ ಆಗೋ ದುಃಖ ನೋಡು ಎಂಥದ್ದಿರುತ್ತೆ ಅಂತ. ತಕ್ಷಣ ಶಾರದಾ ಮಾತೆ ಹೇಳಿದ್ರಂತೆ, ಏನು ಹುಟ್ಟಿದ ಮಕ್ಕಳೆಲ್ಲ ಏನು ತೀರ್ಕೊಳ್ಳಲ್ಲ, ಸುಮ್ಮನಿರಿ ಅಂದ್ರು. ಅದರ ಅರ್ಥ ಏನು ಅಂತಂದ್ರೆ, ತಾಯಿ ಆಗುವ ತುಡಿತಾ ಇದೆ ಅಂತ. ತಕ್ಷಣ ರಾಮಕೃಷ್ಣರು, ನಂಗೆ ಗೊತ್ತು ನಿಂಗೆ ಅಮ್ಮ ಅಂತ ಕೇಳಬೇಕು ಅಂತ ಮನಸ್ಸಿದೆ, ಆದರೆ ನೀನು ಸ್ವಲ್ಪ ಸಂಯಮ, ನಾವಿಬ್ಬರೂ ಸೇರ್ಕೊಂಡು ಆ ಥರದ ಬದುಕನ್ನು ಬದುಕಿದ್ರೆ ನಿನ್ನನ್ನು ಅಮ್ಮ ಅಂತ ಕರೆಯುವಂಥ ಎಷ್ಟು ಜನ ಬರ್ತಾರೆ ಅಂತಂದ್ರೆ, ಅಮ್ಮ ಅನ್ನೋದನ್ನು ಕೇಳಿಯೇ ನಿನ್ನ ಕಿವಿ ತೂತಾಗ್ಬಿಡತ್ತೆ ನೋಡ್ತಿರು ಅಂತ. ಮಿತ್ರ ಆಮೇಲೆ ಅಮ್ಮ ಅಂತ ಎಷ್ಟು ಜನ ಬಂದ್ರು ಅಂತಂದ್ರೆ, ಅವ್ರು ಹೆತ್ತಿದ್ರೆ ಮಗು ಹೇಗಾಗಿರ್ತಿತ್ತೋ ಗೊತ್ತಿಲ್ಲ. ಸಾಕ್ಷಾತ್ ವಿವೇಕಾನಂದರು ಕೂಡ ವಿದೇಶಕ್ಕೆ ಹೋಗ್ಬೇಕಾದ್ರೆ ನನ್ನಮ್ಮನ ಅನುಮತಿ ಬೇಕಿಲ್ಲ ನನಗೆ, ಶಾರದಾ ಮಾತೆಯವರು ಹೂ ಅಂದ್ಬಿಟ್ರೆ ನಾನು ಜಗತ್ತನ್ನೇ ಗೆದ್ದು ಬರ್ತೀನಿ ಅಂತ ವಿವೇಕಾನಂದರಂತವರು ಅಮ್ಮ ಅಂತ ಹೇಳುವಂತ ಆ ಸ್ಥಿತಿ ತಲುಪಲಿಕ್ಕೆ ಸಾಧ್ಯವಾಯ್ತಲ್ಲ. ಇದು ಭಾರತದಲ್ಲಿ ಆದರ್ಶವಾಗಿ ಕೊಟ್ಟಿರುವಂತದ್ದು ಅಂತ. ಏನ್ ಆದರ್ಶ? ತನ್ನ ಮಗನಿಗಷ್ಟೇ ತಾಯಿಯಲ್ಲ, ಜಗತ್ತಿಗೆಲ್ಲ ತಾಯಿಯಾಗಬಲ್ಲಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬಲ್ಲವಳು ನಿಜವಾದ ಶ್ರೇಷ್ಠ ತಾಯಿ ಅನಿಸ್ಕೊಳ್ತಾಳೆ ಅಂತ. ಹೀಗಾಗಿ ಜಗತ್ತೆಲ್ಲ ಭಾರತದ ಮುಂದೆ ನತಮಸ್ತಕವಾಗೋದು, ಭಾರತದ ಕಾಲಿಗೆ ಬೀಳೋದು ಯಾಕೆ ಅಂತಂದ್ರೆ, ಭಾರತ ತಾನು ಮಾತ್ರ ತನ್ನ ಮಕ್ಕಳಿಗೆ ಮಾತ್ರ ತಾಯಿ ಆಗಲಿಲ್ಲ, ಜಗತ್ತಿಗೆಲ್ಲ ತಾಯಿ ಆಯಿತು ಅಂತ. ಪಾರಸಿಗಳು ಭಾರತಕ್ಕೆ ಬಂದ್ರಲ್ಲ, ತಮ್ಮ ದೇಶದಲ್ಲೇ ಎಕ್ಸಿಕ್ಯೂಷನ್ಗಳಾಗಿ ಅವರದ್ದು, ತಮ್ಮ ದೇಶದಲ್ಲೇ ನೆಲೆ ಇಲ್ಲದೆ ಭಾರತಕ್ಕೆ ಓಡಿ ಬಂದಾಗ ಗುಜರಾತಿನ ರಾಜ ಜದುದೇವನ ಮುಂದೆ ನಿಂತ್ಕೊಂತಾರೆ, ನಮಗೆ ಜಗತ್ತಿನಲ್ಲಿ ಎಲ್ಲೂ ಆಶ್ರಯ ಇಲ್ಲ, ನೀವು ಆಶ್ರಯ ಕೊಡ್ತೀರಾ? ಜಗತ್ತಿನ ಯಾವ ರಾಷ್ಟ್ರವೂ ಆಶ್ರಯ ಕೊಡಲಿಲ್ಲ. ಈ ತಾಯಿಯಿಂದ ದೂರವಾದ ನಮ್ಮದೇ ಜನ ಹೆಂಗಾಗೋಗಿದ್ದಾರೆ.
ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದ್ದ ಹಿಂದೂಗಳು ಯಾರು ಇವತ್ತು ಬದುಕಿಲ್ಲ. ನಂಗೆ ಇವಾಗಲೂ ತುಂಬ ಚೆನ್ನಾಗಿ ನೆನಪಿದೆ. ಬಾರಾಮುಲ್ಲಾಕ್ಕೆ ಹೋಗಿದ್ದೆ ನಾನು. ಬಾರಾಮುಲ್ಲಾ ಕಾಶ್ಮೀರದ ಸುತ್ತಾಟ ಮಾಡ್ತಿರುವಾಗ 6-7 ವರ್ಷಗಳ ಹಿಂದೆ ಬಾರಾಮುಲ್ಲಾಕ್ಕೆ ಹೋಗಿದ್ದಾಗ ಬಾರಾಮುಲ್ಲಾದಲ್ಲಿ ಯಾವ ಜಾಗಕ್ಕೆ ಬರಬೇಕು ಅಂತ ನನಗೆ ಹೇಳಿದ್ರು. ಆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಆ ದೇವಸ್ಥಾನದಲ್ಲಿ ಸೈನಿಕರೇ ಕಾಯ್ತಾ ಇದ್ದಿದ್ದು ದೇವಸ್ಥಾನವನ್ನು. ಸೈನಿಕರೇ ಕಾಯುವಂತ ಆ ದೇವಸ್ಥಾನದ ಒಳಗೆ ಕೂತಿದ್ರೆ ನನ್ನನ್ನು ಯಾರು ಕರೆದಿದ್ದು ಅವ್ರು ಸ್ವಲ್ಪ ಹೊತ್ತು ಬಿಟ್ಟು ಆಚೆಗೆ ಬಂದು ಒಳಗೆ ಬಂದು ಆ ಸೈನಿಕರನ್ನ ಕೆಟ್ಟ ಪದಗಳನ್ನು ಬೈಲಿಕ್ಕೆ ಶುರು ಮಾಡಿದ್ರು. ನನ್ಗೆ ಬಹಳ ಸಂಕಟ. ಸೈನಿಕರು ನಿಂಗೆಲ್ಲ ಬೈತಿದ್ದಾನಲ್ಲಪ್ಪ ಅಂತ ಸಮಾಧಾನ ಮಾಡಿ. ಯಾಕೆ ಅಂತ ಕೇಳಿದ್ರೆ, ಸರ್ ಹೊರಗಡೆ ನಿಲ್ಲಿಸ್ಕೊಳ್ಳಿಕ್ಕೆ ಹೇಳಿದಾರೆ, ನನಗೆ ಬಾಗ್ಲೇ ತೆಗಿಲಿಲ್ಲ ಸರ್. ಅಷ್ಟೊತ್ತು ನಿಂತು ಬಿಟ್ರೆ ನಾನು ಹಿಂದೂ ಅನ್ನೋದು ಗೊತ್ತಾಗ್ಬಿಡುತ್ತೆ, ನನ್ನನ್ನು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾರೋ ಗೊತ್ತಾಗಲ್ಲ. ಎಷ್ಟು ಕಷ್ಟಪಟ್ಟು ಜೀವ ಹಿಡ್ಕೊಂಡು ನಿಂತಿದ್ದೀವಿ ಅಂತ ಇವ್ರಿಗೇನು ಗೊತ್ತು, ಬಾಗ್ಲವ್ರಿಗೆ ಅಷ್ಟೊತ್ತು ನಿಲ್ಲಿಸ್ತಾರ ಸರ್ ನಮ್ಮನ್ನ, ಅದಕ್ಕೆ ಬೈದೆ ಅವರಿಗೆ ಅಂತ. ನನ್ಗನ್ನಿಸ್ದೆ ಅಷ್ಟೊಂದು ಹೆದರಿಕೆನಾ ಸರ್ ಅಂತ ಕೇಳಿದೆ ನಾನು. ಅಷ್ಟೊಂದು ಹೆದರಿಕೆನಾ ಇಲ್ಲಿರ್ಲಿಕ್ಕೆ ಅಂತ. ಅವ್ರು ಏನಂದ್ರು ಗೊತ್ತಾ, ಇರೋ 10,000, 20,000 ಅಥವಾ 50,000 ಜನರ ನಡುವೆ ನಾವೊಂದು 50-60 ಜನ ಇದ್ದೀವಿ, ಹೇಗೆ ಬದುಕಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ಅಂತಂದ್ರು. ನಾನು ಅನ್ಕೊಂಡೆ ಅಬ್ಬಬ್ಬ ಭಾರಿ ಸಾಹಸ ಇದು ಅಂತ, ಸುಲಭ ಇಲ್ಲ ಅಂತ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಾನು ಯೋಚನೆ ಮಾಡಿದೆ, ಪಾಕಿಸ್ತಾನದಲ್ಲಿರುವಂಥ ಕೋಟ್ಯಂತರ ಜನರ ನಡುವೆ ಕೆಲವೇ 100 ಹಿಂದೂ ಜನ ಇದ್ದಾರಲ್ಲ, ಅವ್ರೇನು ಬದುಕಿರ್ಬೋದು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದಾಗ ಕೆಲವು ಸಿಖ್ಖರು ಕೂಡ ಬದುಕೋದು ಕಷ್ಟ ಅಂತ ತಮ್ಮ ಗುರುಗ್ರಂಥ ಸಾಹಿಬನ್ ತಲೆ ಮೇಲೆ ಇಟ್ಕೊಂಡು ಓಡಿ ಬಂದ್ರಲ್ಲ. ಯಾಕೆ ಓಡಿ ಬಂದ್ರು ಅಂದ್ರೆ ಕಷ್ಟದ ಬದುಕು. ವಿಶ್ವಕ್ಕೆ ತಾಯಿ, ಜಗತ್ತಿಗೆ ತಾಯಿ ಆಗಬಲ್ಲವಳು ಭಾರತ ಮಾತ್ರ. ಯಾಕೆ ಅಂದ್ರೆ ಜಗತ್ತಿನಿಂದ ಪರ್ಸಿಕ್ಯೂಟ್ ಆಗಿ ಬಂದಿರುವಂತ ಪ್ರತಿಯೊಬ್ಬರನ್ನು ಕೂಡ, ಬಾ ಮಗು, ನನ್ನ ಮಗುವಿಗೆ ನನ್ನ ಒಂದು ಎದೆ ಹಾಲನ್ನ ಕುಡಿಸ್ತಾ ಇದ್ದೆ, ಇನ್ನೊಂದು ಎದೆ ಹಾಲನ್ನ ನೀನ್ ಕುಡಿಯುವಂತೆ ಬಾ ಅಂತ ಅಪ್ಪಿ ಕರೆದು ಮುದ್ದಾಡಿದವಳು ನನ್ನಮ್ಮ ಮಾತ್ರ ರೀ. ಯಾರಿಗೂ ಆ ಸಾಮರ್ಥ್ಯ ಇರಲಿಲ್ಲ ಅಂತ. ಹೀಗಾಗಿ ಜಗತ್ತು ಗೌರವಿಸುತ್ತೆ. ಗ್ರೀಕ್ ಇತಿಹಾಸಕಾರರು ಟೊಲೆಮಿ ಬರೀತಾನೆ, ಅಲೆಕ್ಸಾಂಡರ್ ಭಾರತದ ಆಕ್ರಮಣಕ್ಕೆ ಅಂತ ಬರ್ತಾನಲ್ಲ, ಪರ್ಷಿಯನ್ ಗೆದ್ದು ಒಳಕ್ಕೆ ಬರ್ತಾನಲ್ಲ, ಒಳಕ್ಕೆ ಬಂದಾಗ ಒಂದು ಹಳ್ಳಿಯಲ್ಲಿ ನಿಂತ್ಕೊಳ್ತಾರೆ ಅವರು. 3 ದಿನಗಳ ಕಾಲ ಆ ಹಳ್ಳಿಯಲ್ಲಿ ಯುದ್ಧ ಮಾಡಲ್ಲ, ಮುಂದಕ್ಕೆ ಹೋಗಲ್ಲ, ಅಲ್ಲೇ ನಿಂತು ಉತ್ಸವವನ್ನು ಆಚರಣೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ದೇಶದ ಪೂರ್ವಜರು ಇಲ್ಲಿಂದ ಬಂದವರು ಅಂತ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಈ ಗೌರವ ಸಲ್ಲಿಸಬೇಕು ಅಂತ ಅಲೆಕ್ಸಾಂಡರ್ ಭಾರತದ ಒಂದು ಹಳ್ಳಿಗೆ ಗೌರವ ಸಲ್ಲಿಸಿ ಮುಂದಕ್ಕೆ ಬರ್ತಾನಲ್ಲ. ಯಾಕೆಂದ್ರೆ ಈ ದೇಶ ಜಗತ್ತನ್ನು ನೋಡಿಕೊಂಡ ರೀತಿ ಅಂತದ್ದು. ಕಾಲ್ಪನಿಕವಾದರೂ ಮಹಾರಾಷ್ಟ್ರದ ಗಲ್ಲಿಗಳಲ್ಲಿ ಮೊಳಗತ್ತೆ. ಮಹಾರಾಷ್ಟ್ರದಲ್ಲಿ ಮೊಘಲರ ಆಳ್ವಿಕೆಯ ಕಾಲ, ಹಿಂದೂಗಳು ಬದುಕೋದು ಬಹಳ ಕಷ್ಟವಾಗಿದ್ದ ಕಾಲದಲ್ಲಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ತಾನು ಬ್ಲೌಸ್ ಹಾಕೊಳ್ತಿರ್ಲಿಲ್ವಂತೆ, ಕುಪ್ಸ ಹಾಕೊಳ್ತಿರ್ಲಿಲ್ಲ. ಯೌವನಕ್ಕೆ ಬಂದ ಶಿವಾಜಿ ಕೇಳ್ತಾನಂತೆ, ಅಮ್ಮ ಎಲ್ಲ ತಾಯಂದ್ರು ಕುಪ್ಸ ಹಾಕೋತಾರೆ, ನೀನು ಹಾಕೊಳ್ಳಲ್ವಲ್ಲ ಯಾಕೆ ಅಂತ ಕೇಳಿದ್ರೆ, ನೋಡು ಆ ಕೋಟೆಯನ್ನ ಅನ್ಯರು ಆಕ್ರಮಿಸ್ಕೊಂಡಿದ್ದಾರೆ, ಅವ್ರ ಧ್ವಜ ಹಾರಾಡ್ತಾ ಇದೆ, ಯಾವತ್ ನೀನ್ ಸಮರ್ಥನಾಗಿ ಆ ಧ್ವಜ ಕಿತ್ಕೊಂಡು ಬರ್ತೀಯಲ್ಲ ಅವತ್ ಕುಪ್ಸ ಹೊಲಿಸ್ಕೊಳ್ತೀನಿ ಅದ್ರೊಳಗೆ ಅಂತ ತಾಯಿ ಕೊಡ್ತಿದ್ದ ಆದರ್ಶದ ಸ್ವರೂಪ ಅದು. ಸುಮ್ನೆ ಅಲ್ಲ. ನನ್ನ ತಾಯಿ ತೊಟ್ಲಲ್ಲಿ ಹಾಕಿ ಮಗುವನ್ನು ತೂಗಬೇಕಾದ್ರೆ ಕೆರೆಯಂ ಕಟ್ಟಿಸು, ಬಾವಿಗಳನ್ನು ತೋಡಿಸು ಅಂತ ಹೇಳಿಕೊಟ್ಟೆ ಪಾಠ ಮಾಡ್ತಿದ್ದವಳು. ನನ್ನ ತಾಯಿ, ಈ ನಾಡಿನ ತಾಯಿ, ಮಗುವಿಗೆ ಗೊಂದಲವೇಳಲಿಕ್ಕೆ ಬಿಡದೆ ಆ ಮಗುವನ್ನ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಮಾರ್ಗದರ್ಶನ ಮಾಡ್ತಾ ಇದ್ದವಳು. ಧ್ರುವನಿಗೆ ಸ್ವಲ್ಪ ಏರುಪೇರಾಗ್ತಿದೆ ಮಾನಸಿಕ ಸ್ಥಿತಿ, ತಂದೆಯೊಂದಿಗೆ ಆಗ್ತಾ ಇರುವಂತ ಗಲಾಟೆಗಳನ್ನು ನೋಡಿದಾಗ ತಾಯಿ, ಮಗು ತಪಸ್ಸಿಗೆ ಅಂತ ಹೋಗುವಂತ ತಪಸ್ಸಿಗೆ ಕಳಿಸಿಕೊಟ್ಟವಳು ತಾಯಿ. ಈ ದೇಶದಲ್ಲಿ ತಾಯಿ ಮುಕ್ತಿಗೂ ಕೂಡ ಮಾರ್ಗದರ್ಶನ ಮಾಡಬಲ್ಲಂತ ಶ್ರೇಷ್ಠ ಶಕ್ತಿ ಇರುವಂತವಳು. ಹಿಂಗಾಗಿಯೇ ಚಾಫೇಕರ್ ಸಹೋದರರ ತಾಯಿ ಇದ್ದಾಳಲ್ಲ, ಬಹಳ ರೋಚಕವಾದ ಕಥೆ ಅದು. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದ್ರು ನೇಣಿಗೆ ಏರ್ಬಿಡ್ತಾರೆ. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದ್ರು. 3 ಜನ ಅಣ್ಣ ತಮ್ಮಂದ್ರು ನೇಣಿಗೆ ಏರಿದ ಕೆಲವು ವರ್ಷಗಳ ನಂತರ ಆ ಮನೆಗೆ ತಾಯಿ ಹೋಗ್ತಾಳೆ, ನಿವೇದಿತಾ ತಾಯಿ ಹೋಗ್ತಾಳೆ. ನಿವೇದಿತಾ ಹೋಗಿ ಆ ಚಾಫೇಕರ್ ಸಹೋದರ ತಾಯಿನ ಕೇಳ್ತಾಳಮ್ಮ, ಅಮ್ಮ ನಿನ್ನ 3 ಮಕ್ಕಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು, ನಿನ್ಗೇನ್ ಅನ್ಸುತ್ತೆ ಅಂತ ಕೇಳಿದ್ರೆ ಆ ತಾಯಿ ಹೇಳಿದ್ರಂತೆ, ನನಗೆ ಒಂದೇ ಒಂದು ಬೇಜಾರಿದೆ. ಏನ್ ಬೇಜಾರಿದೆ ಅಂತಂದ್ರೆ, ದೇವರ 4ನೇ ಮಗನನ್ನು ಕೊಡ್ಲಿಲ್ವಲ್ಲ ಅಂತ ಬೇಜಾರಿದೆ.
4ನೇ ಮಗನನ್ನು ಕೊಟ್ಟಿದ್ದಿದ್ರೆ ಅವನನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾ ಇದ್ನಲ್ಲ, ಅದು ತಪ್ಪೋಯ್ತು ಅನ್ನೋ ಬೇಜಾರು ನನಗಿದೆ ಹೊರತು ಮತ್ತೆ ನಿವೇದಿತ ಡಾಕ್ಯುಮೆಂಟ್ ಮಾಡೋದನ್ನ. ನನಗೆ ಆ ತಾಯಿ ಹಿಂಗ್ ಹೇಳಿದ್ಮೇಲೆ ಗೊತ್ತಾಯ್ತು ಭಾರತದಲ್ಲಿ ತಾಯಿಯ ಸ್ಥಾನ ಎಂತದ್ದು ಅಂತ ನನಗೆ ಆಗ ಅರಿವಾಯ್ತು ಅಂತ. ಮಿತ್ರೆ, ಭಾರತದಲ್ಲಿ ತಾಯಿಯ ಸ್ಥಾನ ಎಂತದ್ದು ಅಂತಂದ್ರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನಲ್ಲಿ ಇರ್ತಾರಲ್ಲ, ನೇಣು ಶಿಕ್ಷೆಗೆ ಗುರಿಯಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನಲ್ಲಿದ್ದಾಗ ನೋಡ್ಲಿಕ್ಕೆ ಅವನ ತಾಯಿ ಬರ್ತಾಳೆ. ಯಾರನ್ನೂ ಒಳಗ್ ಬಿಡುವಂತ ಸಂದರ್ಭ ಇರಲಿಲ್ಲ. ಅದು ರಾಮ್ ಪ್ರಸಾದ್ ಬಿಸ್ಮಿಲ್ ತರದವ್ರನ್ನ ಯಾರಾದ್ರೂ ನೋಡ್ಲಿಕ್ಕೆ ಸಾಧ್ಯವ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಿತಿ ಇತ್ತು. ಅಂತದ್ರಲ್ಲಿ ಆ ತಾಯಿ ನನ್ನ ಮಗನನ್ನು ನೋಡ್ಬೇಕು ನಾನು ಅಂತ ಬರುವಾಗ ಆಕೆಯ ಧೈರ್ಯ ಮೆಚ್ಚಬೇಕು. ತಾಯಿ ಅನ್ನೋ ಪದದ ವಿಸ್ತಾರ ನೋಡಿ ಹೆಂಗಿರುತ್ತೆ. ಆಕೆ ಒಳಗ್ ಬರ್ಬೇಕಾದ್ರೆ ಒಬ್ಬ ಹುಡುಗ ಕಾಯ್ತಿರ್ತಾನ, ತರುಣ. ಅಮ್ಮ, ನಿಮ್ ಜೊತೆ ನಾನು ಬರ್ಬೋದಾ? ನೀನ್ ಯಾಕೆ ಬರಬೇಕು ಅಂತ ಕೇಳಿದ್ರೆ ಅವನು ಹೇಳಿದಂತೆ, ನಾನು ಬಿಸ್ಮಿಲ್ ಸಾಹೇಬ್ರ ಜೊತೆಲಿ ಕೆಲಸ ಮಾಡ್ತಿದ್ದವನು, ನಾನು ಒಬ್ಬ ಕ್ರಾಂತಿಕಾರಿ. ಕೊನೆ ದಿನಗಳಲ್ಲಿ ಅವ್ರಿಗೊಂದು 2 ಮಾತು ಹೇಳಬೇಕು, ಅವರಿಂದ ಒಂದಷ್ಟು ಸಂದೇಶ ತಗೊಳ್ಬೇಕು. ಯಾರೂ ಕರ್ಕೊಂಡು ಹೋಗ್ತಿಲ್ಲ, ನೀವು ಕರ್ಕೊಂಡು ಹೋಗ್ತೀರಾ? ಚಾಲೆಂಜಿಂಗ್ ಅದು. ಇವನು ಕ್ರಾಂತಿಕಾರಿನ ಆಕೆ ಒಳಗೆ ಕರ್ಕೊಂಡು ಬಂದು ಅಂತ ಗೊತ್ತಾದ್ರೆ ಈಕೆಗೂ ಶಿಕ್ಷೆ ಆಗುತ್ತೆ. ಅವ್ರು ಹೇಳ್ತಾಳೆ, ನನ್ನ ಮಗನ ಜೊತೆ ಕೆಲಸ ಮಾಡ್ತಿದ್ದವನ, ಬಾ ನನ್ನ ಜೊತೆ. ಯಾರಾದ್ರೂ ಕೇಳಿದ್ರೆ ನನ್ನ ಮೈದನ ಅಂತ ಹೇಳ್ತೀನಿ, ಬಾ ಅಂತ ಕರ್ಕೊಂಡು ಹೋಗಿ. ಒಳಗೆ ಕರ್ಕೊಂಡೋಗಿ ಮಗ ತಾಯಿನ ಕಂಡ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ. ಮಗ ಹತ್ಬಿಟ್ಟ. ಹತ್ತ ತಕ್ಷಣ ತಾಯಿ ಅಳಬೇಕಿತ್ತು. ಮಗ ಹತ್ನಲ್ಲ, ತಾಯಿ ಏನು ಹೇಳಿದ್ಲು ಅಂತ ಗೊತ್ತಾ? ಥೂ ರಾಮ್ ಪ್ರಸಾದ್, ನಾಚಿಕೆ ಆಗುತ್ತೆ ಕಣೋ ನನಗೆ. ನನ್ನ ಮಗ ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸೆಟ್ಟು ಹೊಡೆದು ನಿಂತವನು ಈಗ ಅವರ ಆ ಹೋರಾಟದ ಕಾರಣಕ್ಕೋಸ್ಕರ ನೇಣಿಗೆ ಏರ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಗೆ ಯಾರಿಗೂ ಇಂಥ ಮಗ ಹುಟ್ಲಿಲ್ವಲ್ಲ ಅಂತ ನಾನು ಊರು ತುಂಬಾ ಖುಷಿಯಿಂದ ಕೇಳ್ಕೊಂಡು ಬಂದಿದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಸಾಯೋದಕ್ಕೆ ಹೆದರಿ ಕಣ್ಣೀರ್ ಇಡ್ತಿದ್ಯಲ್ಲ ಅಂತ ಕೇಳಿದ್ರೆ ಆ ಹುಡುಗ ಅಮ್ಮನ ಕಾಲನ್ನ ಕಣ್ಣೀರಿಂದ ತೊಳೆದು ಏನ್ ಹೇಳದಂತೆ ಗೊತ್ತಾ? ಅಮ್ಮ, ಇದು ಹೆದರಿಕೆಯ ಕಣ್ಣೀರಲ್ಲ ಕಣೆ, ನೋವಿನ ಕಣ್ಣೀರು. ನಿನ್ನಂತ ತಾಯಂದಿರಿ ದೇಶದಲ್ಲಿ ಇಲ್ವಲ್ಲ ಅಂತ ಕಣ್ಣೀರು. ನಿನ್ನಂತ ತಾಯಂದಿರು ಇದ್ದಿದ್ರೆ, ಹಿಗಿಲ್ಸ್ ದ ಲಾಜಿಕ್, ನಿನ್ನಂತ ತಾಯಂದಿರು ಇದ್ದಿದ್ರೆ ನನ್ನಂತ ಮಕ್ಕಳೇ ಹುಟ್ಟಿರ್ತಿದ್ರು. ನನ್ನಂತ ಮಕ್ಕಳು ಈ ದೇಶದಲ್ಲಿ ಹೋರಾಟ ಮಾಡ್ಬೇಕಾದ ಪ್ರಮೇಯ ಬರ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನಂತವ್ರು ಬ್ರಿಟಿಷರ್ನ ಒಳಗಡೆನೆ ಬಿಡ್ತಿರ್ಲಿಲ್ಲ. ನಾವ್ ಎಂಥ ರಾಷ್ಟ್ರ ಕಟ್ಬೋದಾಗಿತ್ತು ಅಂತ ನೆನಪಿಸ್ಕೊಂಡು ಕಣ್ಣೀರು ಇಡ್ತಿರ್ತೀವಿ. ಆ ತಾಯಿ ತನ್ನ ಮಗನಿಗೆ ಹೇಳ್ತಾಳಲ್ಲ, ನಾನು ನೋಡ್ಲಿಕ್ಕೆ ಬಂದಿರೋದು ರಾಷ್ಟ್ರಕ್ಕೋಸ್ಕರ ಪ್ರಾಣಾರ್ಪಣೆ ಆಗ್ಲಿಕ್ಕೆ, ಹುತಾತ್ಮನಾಗಲಿಕ್ಕೆ ಸಿದ್ಧನಿರುವ ಮಗನನ್ನೇ ಹೊರತು ಕಣ್ಣೀರಿಡ್ತಾ ನೇಣಿಗೇರ್ತಾ ಇರುವಂತ ಸುಪುತ್ರನನ್ನಲ್ಲ. ನನಗೆ ಅಂಥ ಮಗ ನೀನು ಅನ್ನೊಂಥದ್ದು ಯಾವತ್ತಿಗೂ ನೆನಪಿನಲ್ಲಿರಬೇಕು ಅಂತ ಹೇಳಿದವಳು ಈ ನಾಡಿನ ತಾಯಿ ಅಂತ. ಹೀಗಾಗಿ ತಾಯಿಯ ಕುರಿತಂತೆ ಹೇಳುವಾಗ, ತಾಯಿಯ ಕುರಿತಂತೆ ಕಾರ್ಯಕ್ರಮಗಳನ್ನು ಮಾಡುವಾಗೆಲ್ಲ ಬಹಳ ಹೆಮ್ಮೆ ಅನ್ಸೋದು. ಯಾಕೆ ಅಂತಂದ್ರೆ ಆ ತಾಯಿ ನಮ್ಮೆಲ್ಲರನ್ನೂ ಆವರಿಸಿಕೊಳ್ತಾಳೆ ಅಂತ. ಮಿತ್ರೆ, ತಾಯಿಯ ಕುರಿತಂತೆ ಈ ಚರ್ಚೆಯ ನಡುವೆ ನನಗೆ ಯಾವಾಗಲೂ ಅನ್ಸತ್ತೆ, ಒಂದು ಕವಿವಾಣಿ ಇದೆಯಲ್ಲ, ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ಅಂತ. ಆ ಅಮಿತವಾದ ಹರ್ಷ ಸಿಗುತ್ತಲ್ಲ, ಅದು ಅಮಿತ ಹರ್ಷ ಆಕೆಯ ಸ್ಪರ್ಶ ಮಾತ್ರದಿಂದಲೇ ಸಿಗುವಂಥ ಅದ್ಭುತವಾದ ಚಿಂತನೆ. ಹೀಗಾಗಿ ಭಾರತ ಯಾರ್ಯಾರ ಸ್ಪರ್ಶದಿಂದ ನಿಮಗೊಂದು ನಿಜವಾದ ಆನಂದ ದೊರೆಯಬಹುದೋ ಅವೆಲ್ಲರನ್ನೂ ಕೂಡ ಅದೇ ತಾಯಿಯ ರೂಪದಲ್ಲಿ ಕಾಣಿತು. ಹೀಗಾಗಿ ವಿಶ್ವವೆಲ್ಲವೂ ಭಾರತದ ಪಾಲಿಗೆ ತಾಯಿಯಾಗೇ ಕಾಣುತ್ತೆ. ವಿಶ್ವದ ಯಾವ ಮೂಲೆಗೆ ಹೋದಾಗಲೂ ಕೂಡ ಆ ನೆಲವನ್ನು ಅತ್ಯಂತ ಹೆಚ್ಚು ಗೌರವದಿಂದ ಭಾವಿಸಬಲ್ಲ ಶಕ್ತಿಯನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಕೊಟ್ಟಿರೋದು ಈ ನೆಲದ ಮೂಲ ಸತ್ವ ಅಂತಾನೆ ನಾನು ಹೆಮ್ಮೆಯಿಂದ ಭಾವಿಸ್ತಾ, ಆ ಮೂಲ ಸತ್ವದ ಕಡೆಗೆ ಭಾರತ ಮತ್ತೆ ಮರಳಬೇಕಾದಂಥ ಅಗತ್ಯ ಇದೆ. ಆ ಮೂಲ ಸತ್ವದ ಕಡೆಗೆ ಹೊರಳಬೇಕಾದಂಥ ಅಗತ್ಯ ಇದೆ. ಈ ವೆಸ್ಟ್ ಅಟ್ಯಾಕ್ನ ನಂತರ ವೆಸ್ಟರ್ನ್ ಚಿಂತನೆಗಳ ಪ್ರಭಾವಕ್ಕೆ ಒಳಗಾಗಿ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಪುರುಷತ್ವದ ಕಲ್ಪನೆಯನ್ನು ಬೇರೆ ರೀತಿ ಯೋಚನೆ ಮಾಡ್ತಿದ್ದೀವಿ. ನಮ್ಗೆ ಇತ್ತೀಚೆಗೆ ಪುರುಷತ್ವದ ಕಲ್ಪನೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಮಿತ್ರ, ಪುರುಷತ್ವದ ಕಲ್ಪನೆ ಎಂಥದ್ದು ಅಂತಂದ್ರೆ, ನಾನು ಯಾವಾಗಲೂ ಅಂದ್ಕೊಳ್ತಿರ್ತೀನಿ, ಜನಾನದಲ್ಲಿ ಎಷ್ಟು ಹೆಂಡತಿಯರಿದ್ದಾರೆ ಅನ್ನೋದರ ಆಧಾರದ ಮೇಲೆ ಪುರುಷತ್ವದ ಕಲ್ಪನೆ ಕಟ್ಟಿಕೊಳ್ಳೋದಲ್ಲ. ಸುತ್ತಲೂ 100 ಹೆಣ್ಣು ಮಕ್ಕಳಿದ್ದಾಗಲೂ ಕೂಡ ನನ್ನ ಇಂದ್ರಿಯ ನಿಗ್ರಹ ಎಷ್ಟರ ಮಟ್ಟಿಗೆ ಮಾಡಬಲ್ಲೆ ಎನ್ನುವ ಸಾಮರ್ಥ್ಯ ಇದೆಯಲ್ಲ, ಅದು ನಿಜವಾದ ಪುರುಷತ್ವ ಅಂತ ಯೋಚನೆ ಮಾಡಬೇಕಾಗಿರೋ ದಿಕ್ಕು ಭಾರತ ಕಲಿಸಿಕೊಟ್ಟಿದ್ದ ಹಂಗೆ. ಭಾರತ ಚಿಂತನೆಗೆ ನಮ್ಮನ್ನು ಹಚ್ಚಿದ್ದು ಹಂಗೆ, ಭಾರತ ನಮ್ಮನ್ನು ಆಲೋಚನೆಗೆ ಪ್ರೇರೇಪಿಸಿದ್ದು ಹಾಗೆ. ಹೀಗಾಗಿ ಭಾರತದಲ್ಲಿ ನೀವು ಯಾವ ಶಾಸ್ತ್ರಗಳನ್ನು ಓದಿದ್ರು, ಜಾಗತಿಕ ಮಟ್ಟದಲ್ಲಿ ತುಂಬಾ ದೊಡ್ಡ ಚರ್ಚೆ ಆಗಿತ್ತಲ್ಲ, ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ದೊಡ್ಡ ಚರ್ಚೆ ಆದಾಗ ಒಬ್ಬ MP ಎದ್ದು ನಿಂತ್ಕೊಂಡು ಹೇಳ್ತಾನೆ, ಭಾರತೀಯರಿಗೆ ನೈತಿಕತೆಯ ಪ್ರಜ್ಞೆಯೇ ಇಲ್ಲ, ಭಾರತದ ಜನ ಅನೈತಿಕತೆ ಉಳ್ಳಂತವರು, ಅವರು ಕೆಟ್ಟ ಜನಾಂಗ, ಅದೊಂದು ಅತ್ಯಂತ ಕ್ಷುದ್ರವಾದ ಜನಾಂಗ ಅಂತ ಮಾತಾಡಿದಾಗ ಉತ್ತರ ಕೊಡ್ತಾ ಇನ್ನೊಬ್ಬ MP ಹೇಳ್ತಾನೆ, ನೀನು ಭಾರತ ನೋಡ್ಲೇ ಇಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀಯ.
ಅವರ ಯಾವ ಗ್ರಂಥವನ್ನ ತೆಗೆದ್ರೂ ಪ್ರತಿ 4 ಸಾಲುಗಳಿಗೆ ಒಂದು ಮೌಲ್ಯ ಇಲ್ಲದೆ ಆ ಗ್ರಂಥ ಮುಗಿಯೋದೇ ಇಲ್ಲ ಅಂತ ರಾಷ್ಟ್ರ ಭಾರತ ಅರ್ಥ ಮಾಡ್ಕೋದನ್ನ ಅಂತ ಹೇಳ್ತಾನೆ. ಲಂಡನ್ ಹೌಸ್ ಆಫ್ ಕಾಮನ್ಸ್ ನ ಡಿಬೇಟು, ಆ ಡಿಬೇಟ್ ನ ಧರ್ಮಪಾಲ್ಜಿ ಸಂಕಲನ ಮಾಡ್ತಾರೆ, ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ. ಅದರಲ್ಲಿ ಅವ್ರು ಹೇಳ್ತಾರೆ, ಆ MP ನಿಂತ್ಕೊಂಡು ಹೇಳ್ತಾನಂತೆ, ಭಾರತದ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಲಂಡನ್ 1ರಲ್ಲಿ, ಅವನೇ ಬಳಸೋ ಪದಗಳನ್ನು ಹೇಳ್ತೀನಿ ನಾನು, ಲಂಡನ್ 1ರಲ್ಲಿ ಎಷ್ಟು ಲೂಸ್ ವಿಮೆನ್ಗಳಿದ್ದಾರೋ, ಲೂಸ್ ವುಮೆನ್ ಅಂದ್ರೆ ದೇಹವನ್ನ ಮಾರಿಕೊಳ್ಳಬಲ್ಲವರು ಅಂತ, ತಮ್ಮ ಅಂಗಾಂಗ ಪ್ರದರ್ಶನಕ್ಕೆ ನಿಂತವರು ಅಂತ, ಎಷ್ಟು ಲೂಸ್ ವುಮೆನ್ಗಳಿದ್ದಾರೋ ಬರೀ ಲಂಡನ್ 1ರಲ್ಲಿ, ಇಡೀ ಸೌತ್ ಇಂಡಿಯಾದಲ್ಲಿ ಅಷ್ಟು ಕಾಣ್ಲಿಕ್ಕೆ ಸಿಗಲ್ಲ ಅಂತ ಲಂಡನ್ ಅಲ್ಲಿ MP ಹೇಳೋರು. ಭಾರತದ ವ್ಯಾಪ್ತಿ ಹೀಗಿತ್ತು. ಆದ್ರೆ ನಮ್ಗೆ ಏನ್ ಹೇಳಲಾಯ್ತು, ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಅಗೌರವದಿಂದ ನಡೆಸ್ಕೊಳ್ಳಾಯ್ತು, ಭಾರತದಲ್ಲಿ ಹಾಗೆ ಮಾಡ್ಲಾಯ್ತು, ಹೆಣ್ಮಕ್ಳನ್ನ ಹೀಗೆ ನೋಡ್ಕೊಳ್ಳಾಯ್ತು. ಆದ್ರೆ ಇವತ್ತಿಗೂ ನನ್ನ ಮನೆಯಲ್ಲಿ ಅತ್ಯಂತ ಹೆಚ್ಚು ಗೌರವ, ಅತ್ಯಂತ ಹೆಚ್ಚು ಮಾತು ನಡೆಯುವುದು ಅಮ್ಮನದ್ದೇ ಅನ್ನೋದ್ರಲ್ಲಿ ನನ್ಗೆ ಇವತ್ತಿಗೂ ಅನುಮಾನ ಉಳ್ಕೊಂಡಿಲ್ಲ. ಆಕೆ ಹೇಳಿದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಪಾಲಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ತೀವಿ ಅಂತ. ಸ್ವಲ್ಪ ಮೌಲ್ಯಗಳು ಯಾವಾಗ ಕೆಳಗಿಳಿತಾ ಹೋಗುತ್ತೋ ಆಗೆಲ್ಲ ಬದಲಾವಣೆಗಳು ಬರುತ್ತಲ್ಲ, ಆ ಬದಲಾವಣೆಗಳನ್ನು ಮೀರಿ ನಿಲ್ಲಲಿಕ್ಕೋಸ್ಕರ ಹೊಸ ಸಮಾಜ ಸಜ್ಜಾಗಬೇಕು. ಕಣ್ಮಮ್ಮ ಮಾತನ್ನು ಮುಗಿಸುವಾಗ ಹೇಳಿದ್ರಲ್ಲ, ತಾಯಿ ಅನ್ನೋಳು ನನ್ನ ತಾಯಿ ಅಷ್ಟೇ ಅಲ್ಲ, ನನ್ನ ತಾಯಿಯಷ್ಟೇ ಪವಿತ್ರಳಾದವಳು ಈ ಭೂಮಿ ತಾಯಿ ಕೂಡ. ಈ ಭೂಮಿ ತಾಯಿ ಎಷ್ಟು ಪವಿತ್ರಳೋ ಅಷ್ಟರ ಮಟ್ಟಿಗೆ ನನಗೆ ನನ್ನ ರಾಷ್ಟ್ರವೂ ಪವಿತ್ರ. ನನ್ನ ರಾಷ್ಟ್ರದ ಕಡೆಗೆ ಯಾರಾದರೂ ಒಂದು ಅಬದ್ಧದ ಮಾತುಗಳನ್ನಾಡಿದರೆ ಸಹಿಸ್ಲಿಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳುವಂತ ಒಂದು ವಾತಾವರಣ ಈಗ ಹೊಸ ಪೀಳಿಗೆಯಿಂದ ನಿರ್ಮಾಣವಾಗಬೇಕಾಗಿದೆ ಅಂತ. ಅದು ತಾಯಿಗೆ ಕೊಡಬೇಕಾಗಿರುವಂಥ ಗೌರವ. ನಾವು ತಾಯಿಯನ್ನ ಗೌರವದಿಂದ ನೋಡ್ಕೊಳ್ಬೇಕು ಅಂತ ಹೇಗೆ ಹೇಳ್ತೀವೋ ಹಾಗೆ ನನ್ನ ರಾಷ್ಟ್ರಕ್ಕೂ ಕೂಡ ಅಷ್ಟೇ ಗೌರವ ಕೊಡಬೇಕು ಅಂತ. ಕಳೆದ 7 ದಶಕಗಳಲ್ಲಿ ರಾಷ್ಟ್ರಕ್ಕೆ ಗೌರವ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಲೇವಡಿ ಮಾಡಿಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಲೇವಡಿ ಮಾಡಿದ್ರು ಅಂತಂದ್ರೆ, ರಾಷ್ಟ್ರದ ಗೌರವದ ವಿಚಾರ ಬಂದಾಗಲೆಲ್ಲ ಅದಕ್ಕೆ ಏನಾದ್ರೂ ಬಣ್ಣ ಹಚ್ಚಿ, ಏನಾದ್ರೂ ಲೇವಡಿಯ ಪದಗಳನ್ನು ಬಳಸಿ, ಕೆಲವೊಮ್ಮೆ ಚಡ್ಡಿ ಅಂತಾನೋ, ಕೆಲವೊಮ್ಮೆ ಭಕ್ತ ಅಂತಾನೋ, ಕೆಲವೊಮ್ಮೆ ಈ ತರದ ಪದಗಳನ್ನೆಲ್ಲ ಬಳಸಿ ರಾಷ್ಟ್ರದ ಕುರಿತಂತೆ ಮಾತನಾಡುವಾಗ ಕುಗ್ಗಿ ಹೋಗುವಂತೆ ಮಾಡಿದ್ರು. ಆದ್ರೆ ಈಗ ಹಂಗಿಲ್ಲ ಮಿತ್ರರೇ. ಈಗ ಭಾರತದ ಗೌರವ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಮೊಳಗುತ್ತಾ ಇದೆ. ಲೆಟ್ ಮಿ ರಿಪೀಟ್, ಉಕ್ರೇನ್ ಮತ್ತು ರಷ್ಯಾದ ಗಲಾಟೆ ನಡೆಯುವಾಗ ಉಕ್ರೇನ್ನ ಪ್ರಧಾನಿ ಕೇಳ್ಕೊಳ್ತಾನೆ, ರಷ್ಯಾದ ಅಧ್ಯಕ್ಷರು ನಿಮ್ಮ ಫ್ರೆಂಡು, ಸ್ವಲ್ಪ ಮಾತಾಡಿ ಪ್ಲೀಸ್. ರಷ್ಯಾದ ಅಧ್ಯಕ್ಷರು ಭಾರತದ ಮಾತಿಗೆ ಒಪ್ಪಿಕೊಳ್ಳುವ ಸಿದ್ಧತೆ ಇದೆ ಅಂತ ತೋರಿಸ್ತಾರೆ. ಅಮೆರಿಕ ಹೇಳುತ್ತೆ, ಭಾರತ ಮುಂದೆ ಬಂದು ಮಾತುಕತೆ ನಡೆಸಿದ್ರೆ ನಾವು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರು ಅಂತ ಅಮೆರಿಕ ಮಾತನಾಡುತ್ತೆ. ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ರಾಷ್ಟ್ರಗಳು ಭಾರತ ಕೊಟ್ಟಂತ ಚಿಂತನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿವೆ. ತಾಯಿ ಭಾರತಿ ಕುಡಿಸಿದ ಹಾಲಿನ ಋಣವನ್ನ ಜಗತ್ತೆಲ್ಲ ತೀರಿಸ್ತಾ ಇದ್ದೇನೆ ಇವತ್ತು. ಯೋಗ ಮಾಡಬೇಕು ಅಂತ ಈ ದೇಶ ಜಗತ್ತಿಗೆ ಕೇಳಿಕೊಂಡಾಗ, ಜಗತ್ತೇನಂತ ಗೊತ್ತಾ, ಅಮ್ಮನ ಮುಂದೆ ತಲೆ ಬಗ್ಗಿಸಿ ಅಮ್ಮ ಹೇಳಿದ್ದೇನೆ ಹೆಂಗ್ ಬಾಯಿ ಮುಚ್ಕೊಂಡು ಕೇಳ್ತೀವೋ ಹಂಗ್ ಹೇಳ್ತು ಜಗತ್ತು, ನೀವೇನ್ ಹೇಳ್ತೀವೋ ಮಾಡ್ತೀವಿ ಅಂತ. ಜೂನ್ 21ಕ್ಕೆ ಜಗತ್ತಿನ 190ಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗ ಡೇ ಸೆಲೆಬ್ರೇಟ್ ಮಾಡ್ತವೆ. ನಾನು ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ, ನನಗೂ ಕೂಡ ಅಚ್ಚರಿಯ ಸಂಗತಿ. ಯುಕೆನಲ್ಲಿ ಒಬ್ಬ ಪ್ರೊಫೆಸರ್ ಜೊತೆ ಮಾತಾಡ್ತಿರುವಾಗ, ಯುಕೆಯ ಪ್ರೊಫೆಸರು, ಇಂಡಿಯನ್ ಅಫೇರ್ಸ್ ಮೇಲೆ ಪಾಠ ಮಾಡುವಂತ ಪ್ರೊಫೆಸರ್ ಅವರು, ಅವ್ರ ಜೊತೆ ಕನೆಕ್ಷನ್ ಆಯ್ತು. ಅವ್ರ ಮಧ್ಯಾಹ್ನದ ಊಟಕ್ಕೆ ಬಂದಾಗ ನಾನು ರಾತ್ರಿ ಇಡೀ ಕೂತ್ಕೊಂಡು ಪಾಯಿಂಟ್ ಔಟ್ ಮಾಡ್ಕೊಂಡು ಕೂತಿದ್ದೆ, ಏನೇನು ಮಾತಾಡ್ಬೇಕು ಅವ್ರ ಜೊತೆ ಅಂತ, ಅವ್ರು ಏನೇನು ಪ್ರಶ್ನೆ ಕೇಳ್ಬೋದು ಅಂತ. ಇಂಡಿಯಾದಲ್ಲಿ ರೇಪ್ ಜಾಸ್ತಿ, ಇಂಡಿಯಾದಲ್ಲಿ ಮೂಢನಂಬಿಕೆಗಳು ಜಾಸ್ತಿ, ಪೊಲಿಟಿಕಲ್ ಪಾರ್ಟಿಗಳು ಹಿಂಗೆ ಮಾತಾಡ್ತವೆ, ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಒಂದು 8 ಪ್ರಶ್ನೆ ಪ್ರಿಪೇರ್ ಮಾಡ್ಕೊಂಡು ಅವ್ರು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡು ಹೋದ್ರೆ, ಊಟಕ್ಕೆ ಕೂತ ಪುಣ್ಯಾತ್ಮ ಪ್ರೊಫೆಸರ್ ಏನ್ ಕೇಳ್ತಾನೆ ಗೊತ್ತಾ, ಊಟ ಶುರುವಾಗ್ತಾ ಇರ್ಬೇಕಾದ್ರೆ ಕೇಳ್ತಾನೆ, ಚಕ್ರವರ್ತಿ ಡು ಯು ಪ್ರಾಕ್ಟೀಸ್ ಯೋಗ? ನಾನು ತಮಾಷೆ ಮಾಡ್ತಿದ್ದೆ, ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಇದು ಅಂತ. ನಾನು ಸಿಲೆಬಸ್ ಅಲ್ಲಿ ಪ್ರಿಪೇರ್ ಆಗಿರ್ಲಿಲ್ಲ ಅದಕ್ಕೆ. ಥ್ಯಾಂಕ್ ಗಾಡ್ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇಮ್ಯಾಜಿನ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಅಂದಿದ್ರೆ ಅವನ ಮುಂದೆ ಹೆಂಗಿರ್ಬೇಕಿತ್ತು, ನಾನು ಹ್ಯಾಪ್ ಮೋರೆ ಹಾಕೊಂಡು ಕೂತ್ಕೋಬೇಕಿತ್ತು. ಹೇಳಿದೆ ಸೈಡು ಪುಣ್ಯಾತ್ಮ ಅಲ್ಲಿಗೆ ನಿಲ್ಲಿಲ್ಲ, ವಿಚಾಲ ಆಸನಾಸ್ ಯುಡು ಅಂದ. ನಂಗೆ ಗೊತ್ತಿದ್ದು, ನಾನು ಮಾಡ್ತಾ ಇದ್ದಿದ್ದೊಂದು 7-8 ಆಸನಗಳನ್ನು ಅವ್ನಿಗೆ ಹೇಳಿದೆ. ಓ ನೈಸ್, ಐ ಡು ಆಲ್ ದೀಸ್ ಆಸನಾಸ್ ಅಂಡ್ ಫ್ಯೂ ಮೋರ್ ಟು ಅಂದ. ನನಗೆ ತಲೆ ಕೆಡತಲ್ಲ, ಅವನು ಪ್ರಶ್ನೆ ಕೇಳ್ತಾ ನಾನು ಉತ್ತರ ಮಾಡಬೇಕು ಅಂತಿದ್ದೀಗ ನಾನು ಕೇಳಿದೆ, ನಿನ್ಗೆ ಹೆಂಗೆ ಯೋಗದ ಹುಚ್ಚತ್ತು? ಅವನಿಂದ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬೇಕು ಅಂತಂದಾಗ ಇಂಡಿಯಾ ಅಫೇರ್ಸ್ ಅಲ್ಲ ನನ್ನ ತಲೆ ಮೇಲೆ ಹಾಕಿದ್ರು ಅಂತ ಯೂನಿವರ್ಸಿಟಿಯಲ್ಲಿ.
ನಾನು ಯೋಗ ಅವತ್ತಿಗೆ ಮಾಡಬೇಕು ಅಂತ ಶುರು ಮಾಡಿದವನು ನನ್ಗೆ ಗೊತ್ತಾಯ್ತು ನನ್ನ ಹೆಲ್ತ್ ಕಾಪಾಡಿಕೊಳ್ಳಿಕ್ಕೆ ಭಾರತ ಕೊಟ್ಟಿರುವಂತ ಶ್ರೇಷ್ಠ ಕೊಡುಗೆ ಇದು ಅಂತ ನನಗೆ ಆವತ್ತು ಅರ್ಥ ಆಯ್ತು. ನಾನು ಅಷ್ಟೇ ಅಲ್ಲ, ಮನೆಯಲ್ಲೆಲ್ಲ ಯೋಗ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಹೋಗೋದನ್ನ ಕಡಿಮೆ ಮಾಡಿದೀವಿ ಅಂತ ಪ್ರೊಫೆಸರ್ ಹೇಳಿದಾಗ ನನಗೆ ಅನಿಸ್ತಿತ್ತು, ವಾ, ನನ್ನಮ್ಮ ಕೊಟ್ಟಿದ್ದು ಯಾವತ್ತೂ ವೇಸ್ಟ್ ಆಗ್ಲಿಲ್ವಲ್ಲ ಅಂತ. ಜಗತ್ತು ಕಾಯ್ತಾ ಇದೆ ಅಂತ. ನಾವು ಏನ್ ಕೊಟ್ಟಿದ್ದೀವೋ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಜಗತ್ತು ಕಾಯ್ತಾ ಇದೆ. ಯಾಕೆಂದ್ರೆ ಜಗತ್ತಿಗೆ ಚೆನ್ನಾಗಿ ಗೊತ್ತು, ಯಾರಾದ್ರೂ ಜಗತ್ನಲ್ಲಿ ತಾಯಿ ಎನ್ನುವ ಅಭಿಧಾನಕ್ಕೆ ಪಾತ್ರರಾಗಬಲ್ಲಂತವಳು ಯಾರಾದ್ರೂ ಇದ್ರೆ ಅದು ಭಾರತ ಮಾತೆ ಮಾತ್ರ ಅಂತ ಜಗತ್ತಿಗೆಲ್ಲ ಗೊತ್ತು. ಯಾಕೆಂದ್ರೆ ಯಾವ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡದೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡದೆ ಕೇಳಿದ್ದನ್ನೆಲ್ಲ ಕೊಡಬಲ್ಲವಳು ತಾಯಿ ಮಾತ್ರ. ಡು ಯು ಅಕ್ಸೆಪ್ಟ್? ಮಗನಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಮಗ ನನಗಿಂತದ್ದು ವಾಪಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಅಫ್ಕೋರ್ಸ್ ಒಂದು ಸಣ್ಣದೊಂದು ಆಸೆ ಏನಿರ್ಬೋದು ಅಂತಂದ್ರೆ, ಬೆಳೆದು ದೊಡ್ಡವನಾದ್ಮೇಲೆ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಒಂದು ಆಸೆ ಇರ್ಬೋದೇನೋ. ಆದ್ರೆ ಅದಕ್ಕೋಸ್ಕರ ಆಕೆ ಊಟ ಮಾಡಿಸ್ತಾಳೆ ನಾನು ಅನ್ಕೊಳ್ಳಲ್ಲ. ನೋಡ್ಕೊಂಡ್ರೆ ಸಂತೋಷ, ನೋಡ್ಕೊಳ್ಳಿಲ್ಲ ಅಂದ್ರೂ ದೂರದಲ್ಲಿ ಕೂತು ಆಶೀರ್ವಾದ ಮಾಡ್ಕೊಂಡೆ ಪ್ರಾಣ ಬಿಟ್ಬಿಡ್ತಾಳೆ ಹೊರತು ಮಗನಿಗೆ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಪ್ರಾರ್ಥಿಸೋ ತಾಯಿ ನೋಡ್ಲೇ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರಲ್ಲ, ಕುಪುತ್ರೋ ಜಾಯೇತ್ ಕುಮಾತ ಕ್ವಚಿದಪಿ ನ ಭವತಿ. ಕೆಟ್ಟ ಮಗ ಯಾವತ್ತಾದ್ರೂ ಹುಟ್ಟಬಹುದು, ಕೆಟ್ಟ ತಾಯಿ ಅಂತ ಜಗತ್ನಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಂಕರರು ಹೇಳ್ತಾರೆ. ಆ ಅರ್ಥದ ಯೋಚನೆ ಮಾಡೋದಾದ್ರೆ ನೀವು ಯೋಚನೆ ಮಾಡಿ, ಯಾವತ್ತೂ ಕೂಡ ಜಗತ್ತಿನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ಸೈಲೆಂಟ್ ಆಗಿ ಸಹಕಾರ ಕೊಟ್ಟಂತ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತವೇ. ವ್ಯಾಕ್ಸಿನ್ ಕಂಡುಹಿಡಿದಿದ್ದು 5 ರಾಷ್ಟ್ರ: ಅಮೆರಿಕ, ರಷ್ಯಾ, ಚೀನಾ, ಇಂಗ್ಲೆಂಡ್, ಭಾರತ. ಈ 4 ರಾಷ್ಟ್ರಗಳು ಸಿರಿವಂತ ಮತ್ತು ಬಲಾಢ್ಯ. ಅದರ ನಡುವೆ ಜಗತ್ನಲ್ಲಿ ವೀಕ್ ಅಂತ ಕರೆಸ್ಕೊಳ್ಳಲ್ಪಡುವಂತ ದೀನ, ದರಿದ್ರ ಅಂತೆಲ್ಲ ನಮ್ಮವರೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ. ಈ ಕಾಶ್ಮೀರ್ ಫೈಲ್ಸ್ ಅಲ್ಲಿ ಒಂದು ಡೈಲಾಗ್ ಇದೆ, ಬಹಳ ಚೆನ್ನಾಗಿದೆ. ಈ ಚಿಂತಕರ ಬುದ್ಧಿಜೀವಿಗಳ ಆಲೋಚನೆ ಹೆಂಗೆ ಅಂತ. ಸ್ಕೂಲ್ ಮಕ್ಕಳ ಜೊತೆ ಮಾತಾಡ್ತಾ ಅವ್ರು ಹೇಳ್ತಾರೆ, ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಪಾಕಿಸ್ತಾನ್. ಫಾರ್ ದಟ್ ಮ್ಯಾಟರ್ ಐ ವಿಲ್ ನಾಟ್ ಗೋ ಎನಿವೇರ್ ಲೈಕ್ ಇಂಡಿಯಾ. ಇಂಡಿಯಾನು ಹೆಂಗೆ ಎಲ್ಲಿಗೂ ಹೋಗಲ್ವೋ, ಇದ್ದ ಜಾಗದಲ್ಲೇ ಬಿದ್ದಿರುತ್ತೋ, ನಾನು ಹಂಗೆ ಇರ್ತೀನಿ ಅಂತಂದ್ರೆ ಭಾರತ ಡೆವಲಪ್ ಆಗದೇ ಇಲ್ಲ ಅಂತ ಅವ್ರ ತಲೆಯಲ್ಲಿ ತುಂಬಿಸಿರುವಂತದ್ದು ಬೂಸ. ಆದ್ರೆ ಈ ದೇಶ ಜಗತ್ತಿನ ಎಲ್ಲರಿಗಿಂತಲೂ ಹಿಂದುಳಿದಿದ್ದು ಅಂತ ಕರೆಸಿಕೊಳ್ಳಲ್ಪಟ್ಟ ನಂತರವೂ 5ನೇ ರಾಷ್ಟ್ರವಾಗಿ ನಾವು ವ್ಯಾಕ್ಸಿನ್ ಕಂಡುಹಿಡಿದಿರುವಂತ ಪ್ರಬಲ ರಾಷ್ಟ್ರವಾಗಿ ನಿಂತ್ಕೊಂಡ್ವಲ್ಲ. ಜಗತ್ತಿನ ಎಲ್ಲ ಸಿರಿವಂತ ರಾಷ್ಟ್ರಗಳು ಅಪಾರವಾದ ಹಣ ಇದ್ದ ನಂತರವೂ ಯಾವ್ದಾದ್ರು ರಾಷ್ಟ್ರಕ್ಕೆ ನಾನು ಫ್ರೀ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳಿದ್ವೇನು? ಆದ್ರೆ ಭಾರತ ಹೇಳ್ತು, ನಾನು ವ್ಯಾಕ್ಸಿನ್ ಮಾರಾಟ ಮಾಡ್ತೀನಿ, ಆದರೆ ದುಡ್ಡೇ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಜನರ ಆರೋಗ್ಯ ನನಗೂ ಅಷ್ಟೇ ಮುಖ್ಯ, ಫ್ರೀ ಕೊಡ್ತೀನಿ ಅಂತ ಫ್ರೀ ಕೊಟ್ವಲ್ರಿ. ಅಂಡ್ ಮಾತೃತ್ವದ ಭಾವ ನಿಮ್ಮೆಲ್ಲರಲ್ಲೂ ಇದೆ ಅಂತ ಚಪ್ಪಾಳೆ ಹೊಡೆದು ಪ್ರೂವ್ ಮಾಡಿದ್ರಿ. ಹೌದು ತಾನೇ? ಫ್ರೀ ಕೊಟ್ಟಿದ್ದಕ್ಕೆ ಬೈಬೇಕಿತ್ತು ನೀವು ರಾಷ್ಟ್ರವನ್ನ. ಕೆಲವರು ಬೈದ್ರು, ನಮ್ಮ ಮಕ್ಕಳ ವ್ಯಾಕ್ಸಿನ್ ಅಲ್ಲಿ ಯಾಕೆ ಕಳಿಸ್ಬಿಟ್ರಿ ಅಂತ ಒಂದು ಪೊಲಿಟಿಕಲ್ ಗಿಮಿಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಈ ದೇಶದ ಮ್ಯಾಕ್ಸಿಮಮ್ ಜನ ಏನ್ ಹೇಳಿದ್ರು ಗೊತ್ತಾ? ಜಗತ್ತೆಲ್ಲವೂ ಒಂದೇ ಮನೆ, ನಮ್ಮಮ್ಮ ತಾಯಿ ಅಂತ ಜಗತ್ತು ಭಾವಿಸಿರುವಾಗ ಕೊಡೋದು ನಮ್ಮ ಹೊಣೆ ಅಂತ ಈ ಭಾರತದ ಜನ ನಿಂತರು. ಈ ಪ್ರೂವ್ಡ್ ಇಟ್. ನಾವು ಕೊಟ್ಟಾಗ ಜಗತ್ತು ಸ್ವೀಕಾರ ಮಾಡಿದ ರೀತಿ ಹೆಂಗೆ? ಬ್ರೆಜಿಲ್ನ ಪ್ರಧಾನಿ ಭಾರತದ ಚಿತ್ರ ಬರೆದು ಆಂಜನೇಯ ಕೈಯಲ್ಲಿ ಸಂಜೀವಿನಿ ಹೊತ್ಕೊಂಡು ಬರುವಂತ ಚಿತ್ರ ಬರೆದು ಅದರ ಮೇಲೆ ಒಂದು ವ್ಯಾಕ್ಸಿನ್ ಇಟ್ಟು ಕಳಿಸ್ತಾರೆ. ನಿಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಆಂಜನೇಯ ವ್ಯಾಕ್ಸಿನ್ ಹೊತ್ಕೊಂಡು ಬಂದಿದ್ದಾನೆ, ಧನ್ಯವಾದ ಅಂತ ಹೇಳುವಂತ ಮಾತೃತ್ವದ ಭಾವವನ್ನು ಮತ್ತೊಮ್ಮೆ ಜಾಗೃತಗೊಳಿಸ್ತಲ್ಲ, ಇದು ನನ್ನ ಭಾರತ ಅಂತ. ಮಿತ್ರ, ಆ ಭಾರತ ಮತ್ತೆ ವೈಭವಿತವಾಗಿದ್ದು ನಿಲ್ತಾ ಇದೆ. ಈಗ ನಾವು ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾದಿಲ್ಲ. ಆ ತಾಯಿಯ ಮಕ್ಕಳು ನಾವು, ಆ ತಾಯಿಯಂತೆ ಇದ್ದೀವಿ ಎನ್ನುವಂತ ಶ್ರೇಷ್ಠ ಭಾವದಿಂದ ಮತ್ತೊಮ್ಮೆ ಜಾಗೃತವಾಗಬೇಕು. ಇಡೀ ಜಗತ್ತನ್ನೇ ಮಾತೃಭಾವಕ್ಕೆ ಏರಿಸುವಂತ ಆ ಪರಿಕಲ್ಪನೆಯನ್ನ, ಆ ಚಿಂತನೆಯನ್ನ ನಮ್ಮೊಳಗೆ ತುಂಬಿಸಿಕೊಳ್ಬೇಕಾದಂತ ಅಗತ್ಯ ಇದೆ. ನಂಗೆ ಬಹಳ ಹೆಮ್ಮೆ ಅನಿಸಿದ್ದು, ಈ ಒಂದು ಅದ್ಭುತವಾಗಿರುವಂತ ಈ ಕಾರ್ಯಕ್ರಮವನ್ನು ಸಂಘಟಿಸಿ ಮಾತೃ ಸ್ವರೂಪವನ್ನ ಅದಕ್ಕೆ ತಂದುಕೊಡುವಂತ ಪ್ರಯತ್ನ ಮಾಡಿದ್ದಿದೆಯಲ್ಲ, ಈ ಆಲೋಚನೆಗೆ ಧನ್ಯ ಸರ್, ಬಹಳ ಸಂತೋಷ. ತಾಯಿಯನ್ನ ಭಿನ್ನ ಭಿನ್ನ ನಾಟಕಗಳಲ್ಲಿ ಕಟ್ಟಿಕೊಟ್ಟು ಮಾಡಿರುವಂತ ಇಷ್ಟು ದಿನಗಳ ಈ ಸಾಹಸಕ್ಕೆ ನಾನು ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೀನಿ. ಮಿತ್ರ, ಇವತ್ತು ಹೋಗ್ಬೇಕಾದವಾಗ, ಇಲ್ಲಿಂದ ಹೊರಡಬೇಕಾದಾಗ ನಾನು ಗೌರವಿಸಬೇಕಾಗಿರುವಂತಹ ಎಲ್ಲ ತಾಯಂದ್ರನ್ನ, ಅದು ಸ್ವಂತ ತಾಯಿ, ಹೆತ್ತ ತಾಯಿ, ಅದು ನನ್ನ ನುಡಿ, ನನ್ನ ಭಾಷೆ, ಆಕೆಯೂ ತಾಯಿಯೇ. ನಾವು ಪುಣ್ಯವಂತರು, ಎಂಥ ಶ್ರೇಷ್ಠವಾದ ಭಾಷೆ ಮಾತಾಡ್ತಿದ್ದೀವಿ. ನಾನು ತಮಾಷೆ ಮಾಡ್ತಿರ್ತೀನಿ ಅನೇಕ ಬಾರಿ, ಬಹುಶಃ ಕಣ್ಣನ್ ಮಾಮಂಗೆ ಕನ್ನಡ ಬರದೆ ಬರೀ ಇಂಗ್ಲಿಷ್ ಮಾತ್ರ ಬಂದಿದ್ರೆ ಒಳ್ಳೆ ಪೂಜಾರಿ ಆಗ್ತಿರಲಿಲ್ಲ ಮಾಮನಿಗೆ. ನಿಜವಾಗ್ಲೂ ಸತ್ಯ. ನೀವು ಸುಮ್ಮನೆ ಅವ್ರನ್ನ ಕೇಳಿ ನೋಡಿ,
ಪೂಜೆ ಮಾಡ್ಲಿಕ್ಕೆ ಇಂಗ್ಲಿಷ್ನಲ್ಲಿ ವರ್ಷಿಪ್ ಅಂತ ಹೇಳ್ಬೋದು ನೀವು, ಕರೆಕ್ಟ್? ಕನ್ನಡದ ಪೂಜೆ ಇಂಗ್ಲಿಷ್ನಲ್ಲಿ ವರ್ಷಿಪ್ಪು. ನೀವು ಇಂಗ್ಲಿಷಲ್ಲಿ ಮಂಗಳಾರತಿ ಮಾಡಿ ಮಮ್ಮ, ಆಗಲ್ಲ ಅಂತ ಮಂಗಳಾರತಿ ಮಾಡ್ಲಿಕ್ಕೆ. ನೀವು ಇಂಗ್ಲಿಷ್ನಲ್ಲಿ ಪಾಪ ಮಾಡಬಹುದು, ಯು ಆರ್ ಅ ಸಿನ್ನರ್ ಅಂತ ಹೇಳ್ತಾನೆ ಇರ್ತಾರೆ. ಪುಣ್ಯ ಮಾಡಿ ನೋಡೋಣ. ನೀವು ಬಂದವರಿಗೆಲ್ಲ ಪುಣ್ಯ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ, ಬಹಳ ಪ್ರಾಬ್ಲಮ್ ಇತ್ತು. ಎಷ್ಟು ಪ್ರಾಬ್ಲಮ್ ಇದೆ ಅಂತಂದ್ರೆ ಈ ದೇಶದ ಮೂಲ ಸತ್ವವನ್ನು ಬಿಂಬಿಸ್ಲಿಕ್ಕೆ ಅವರ ಲ್ಯಾಂಗ್ವೇಜ್ಗಳು ಸಾಕಾಗಲ್ಲ. ಆದ್ರೆ ನಾನು ಕಲಿತಿರುವಂತ ಕನ್ನಡ ಮೂಲ ಸತ್ವವನ್ನು ಬಿಂಬಿಸಬಲ್ಲಂತ ಭಾಷೆಯಾಗಿದ್ರಿಂದ ನನ್ನ ತಾಯಿ ನುಡಿಯೂ ಅಷ್ಟೇ ಪ್ರಬಲವಾಗಿದೆ. ನನ್ನ ತಾಯಿ ನಾಡು ಅದು, ನನ್ನ ಕನ್ನಡ, ನನ್ನ ಭಾರತ ಏನ್ ಸುಂದರವಾಗಿದೆ. ಈ ನಾಡಿಗೋಸ್ಕರ ಈ ಪ್ರಾಣವನ್ನು ಕೊಡಬೇಕಾದಾಗಲೂ ಹಿಂದೆ ಮುಂದೆ ನೋಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅಂತೂ ಅದ್ಭುತವಾಗಿರುವಂತ ನಾಡು, ಅದಕ್ಕೋಸ್ಕರ ನಾನು ಬದುಕಿದ್ದೀನಿ ಅಂತ, ಅದಕ್ಕೋಸ್ಕರ ನಾವೆಲ್ಲರೂ ಬದುಕಿರಬೇಕಾದಂತ ಅಗತ್ಯ ಇದೆ ಅಂತ. ಮಿತ್ರ, ಹಂತ ಹಂತವಾಗಿ ಇವೆಲ್ಲವನ್ನು ನಮ್ಮ ಒಳಗೆ ತುಂಬಿಸಿಕೊಳ್ತಾ ಈ ರಾಷ್ಟ್ರ ಭಾವದಿಂದ ಪರಿಪ್ಲುತರಾಗಿ ಈ ರಾಷ್ಟ್ರವನ್ನ ಮತ್ತೆ ವಿಶ್ವ ಗುರುತ್ವದತ್ತ ಕೊಂಡೊಯ್ಯುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ನಿರಂತರವಾದ ಶ್ರಮ ಹಾಕೋಣ. ಈ ಶ್ರಮದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ರಯಾಸವನ್ನ ಮಾಡಿರುವಂತ ಈ ಬಹುರೂಪಿ ತಂಡಕ್ಕೂ ವಿಶೇಷವಾಗಿ ಕಾರ್ಯಪ್ಪನವರಿಗೂ ನಾನು ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತಾ ಅವರಿಗೆ ಹೆಚ್ಚಿನ ಶ್ರೇಯಸ್ಸು ದೊರಲಿ, ಹೆಚ್ಚಿನ ಕೀರ್ತಿ ಈ ಕಾರಣಕ್ಕಾಗಿ, ವಿಶೇಷವಾದ ಕಾರಣಕ್ಕಾಗಿ. ತಾಯಿಯನ್ನು ಗೌರವಿಸಿದವರು ಕೀರ್ತಿ ಇದ್ದೇ ಇದೆ. ಯಾರು ತಾಯಿಯನ್ನು ಗೌರವಿಸೋದಿಲ್ವೋ ನೀವು ಇದನ್ನ ಅಫೆಂಡಿಂಗ್ ಸ್ಟೇಟ್ಮೆಂಟ್ ಆದರೂ ತೆಗೆದುಕೊಳ್ಳಿ. ಯಾರು ತಾಯಿಯನ್ನು ಗೌರವಿಸೋದಿಲ್ವೋ ಅವನು ರಾಜ್ಯದ ಮುಖ್ಯಮಂತ್ರಿ ಆಗಲಿ, ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿ, ನಯಾ ಪೈಸೆ ಕಿಮ್ಮತ್ತಿರಲ್ಲ. ಅವನು ಕೀರ್ತಿ ಗಳಿಸ್ಕೊಂಡಿರ್ಬೋದು ಜನರ ಎದುರಿಗೆ, ಆದರೆ ಒಳ ಮನಸ್ಸಿಗೆ ಅವನೇ ಸತ್ತೋಗಿರ್ತಾನೆ ಅಂತ. ತನ್ನ ತಾಯಿಯನ್ನು ಬಿಟ್ಟು ಕಟ್ಟುವಂತ ಸಾಮ್ರಾಜ್ಯಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಅಂತ. ಮೊದಲು ತಾಯಿ, ಆನಂತರ ಉಳಿದಿದ್ದೆಲ್ಲ ಸಾಮ್ರಾಜ್ಯವನ್ನ ಕಟ್ಟಬೇಕಾದ್ದು ಅಂತ ನಾನು ಯಾವಾಗಲೂ ಅನ್ಕೊಳ್ತೀನಿ. ಸ್ವಾಮಿ ವಿವೇಕಾನಂದರ ಮಾತಿನೊಂದಿಗೆ ಮುಗಿಸೋದಾದರೆ, ನೀವೆಲ್ಲರೂ ಕೇಳಿಲ್ದೇ ಇರುವಂತ ಒಂದು ಅಪರೂಪದ ಸಂಗತಿ ಹೇಳ್ತೀನಿ. ವಿವೇಕಾನಂದರು ವಿದೇಶದಿಂದ ಬಂದ್ರಲ್ಲ, ಜಗದ್ವಿಖ್ಯಾತ ವಿವೇಕಾನಂದರು, ಸಿಕ್ಕಾಪಟ್ಟೆ ಶ್ರೀಮಂತ ವಿವೇಕಾನಂದರು. ಯಾಕೆಂದ್ರೆ ಜಗತ್ನ ಶ್ರೀಮಂತರೆಲ್ಲ ಕಾಲು ಬುಡಕ್ಕಂದು ಹಣ ಸುರಿತಿದ್ರಲ್ಲ, ಈ ಮನುಷ್ಯ ಎಲ್ಲ ಬೇಡ ಅಂತ ಧಿಕ್ಕರಿಸಿ ಬಂದವನಲ್ಲ. ಇಲ್ಲಿ ಬಂದ್ಮೇಲೆ ಮಠ ಕಟ್ಟಬೇಕು ಅಂತ ಜಾಗ ಎಲ್ಲ ತಗೊಂಡಾಗ್ಲೂ ಅವ್ರ ಮನಸ್ಸಲ್ಲಿ ಒಂದೇ ಒಂದು ಸಂಕಟ ಏನು ಗೊತ್ತಾ, ನಮ್ಮಮ್ಮ ತುಂಬಾ ಸಂಕಟದಲ್ಲಿದ್ದಾರಲ್ಲ, ಏನ್ ಮಾಡಬೇಕು ಅಂತ. ತನ್ನ ಶಿಷ್ಯಗೆ, ವಿದೇಶದ ಶಿಷ್ಯಗೆ ಒಂದು ಪತ್ರ ಬರೀತಾರೆ. ಏನು ಬರೀತಾರೆ ಗೊತ್ತಾ? ಯು ಡೋಂಟ್ ಬಿಲೀವ್ ಇಫ್ ಐ ಸೇ, ನಾನು ಸನ್ಯಾಸ ತ್ಯಾಗ ಮಾಡಬೇಕು ಅಂತಿದ್ದೀನಿ ಅಂತ ಬರೀತಾರೆ ಸ್ವಾಮೀಜಿ. ಯಾಕೆ ಅಂತ ಕೇಳಿದಾಗ ಏನು ಹೇಳ್ತಾರೆ ಗೊತ್ತಾ? ನಮ್ಮಮ್ಮನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ತುಂಬ ಕಷ್ಟದಲ್ಲಿದ್ದಾಳೆ, ನಾನೀಗ ಇದನ್ನು ತ್ಯಾಗ ಮಾಡಿ ಅವಳನ್ನು ನೋಡ್ಕೊಳ್ಳಿಕ್ಕೋಸ್ಕರ ಒಂದು ನೌಕರಿ ಆದರೂ ಮಾಡ್ಕೊಂಡು ಅವಳನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸನ್ಯಾಸತ್ವಕ್ಕೋಸ್ಕರ ಸಂಸಾರವನ್ನು ತ್ಯಾಗ ಮಾಡಿದ್ದನ್ನು ಶ್ರೇಷ್ಠ ತ್ಯಾಗ ಅಂತ ಜನ ಏನು ಕರೆದ್ರೋ, ಈಗ ಅಮ್ಮನಿಗೋಸ್ಕರ ಸನ್ಯಾಸ ತ್ಯಾಗ ಮಾಡೋದನ್ನು ಇನ್ನೂ ಶ್ರೇಷ್ಠ ತ್ಯಾಗ ಅಂತ ಜಗತ್ತು ಕರೆಯುತ್ತೆ, ನೋಡ್ತಾ ಇರುವಂತ ಸ್ವಾಮೀಜಿ ಪತ್ರ ಬರೀತಾರೆ. ಅಷ್ಟಕ್ಕೆ ನಿಲ್ಲಲ್ಲ. ಸ್ವಾಮೀಜಿಯ ಮಾತ್ರ ತಾಯಿಯ ಮೇಲಿನ ಪ್ರೀತಿ ಎಂಥದ್ದು ಅಂತಂದರೆ, ಖೇತ್ರಿ ಮಹಾರಾಜರು ಸ್ವಾಮೀಜಿಯವರ ಮೇಲೆ ಅಪಾರವಾದ ಭಕ್ತಿ ಅವರಿಗೆ. ಖೇತ್ರಿ ಮಹಾರಾಜರು ಒಂದು ಲೆಟರ್ ಬರೀತಾರೆ. ಆ ಲೆಟರ್ ಓದುವಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಏನು ಬರೀತಾರೆ ಗೊತ್ತಾ? ಮಹಾರಾಜರೇ, ನೀವು ನನ್ನನ್ನು ತುಂಬ ಗೌರವಿಸ್ತೀರಾ ಅನ್ನೋದಾದರೆ ನಂದೊಂದು ವಿನಂತಿ ಇದೆ. ನಮ್ಮಮ್ಮ ತುಂಬ ಕಷ್ಟದಲ್ಲಿದ್ದಾಳೆ, ತಿಂಗಳಿಗೆ ಒಂದು 100 ರೂಪಾಯಿ ಕಳಿಸ್ತೀರಾ ಅವಳಿಗೆ? ಸ್ವಾಮೀಜಿ, ನೆಕ್ಸ್ಟ್ ಸಾಲ ಬಹಳ ಕಷ್ಟ ಆಗುತ್ತೆ ಜೀರ್ಣ ಮಾಡ್ಕೊಳ್ಳೋದು. ಏನಂತಾರೆ ಗೊತ್ತಾ? ಯಾವಾಗ ಕಳಿಸ್ಬೇಕು ಅಂತಂದರೆ, ಕಳಿಸ್ಲಿಕ್ಕೆ ಒಂದೇ ಒಂದು ಕಂಡೀಷನ್ ಏನು ಅಂದರೆ, ನನ್ನ ಮತ್ತು ನಿಮ್ಮ ನಡುವೆ ಜಗಳ ಉಂಟಾಗಿ ನಮ್ಮ ಸಂಬಂಧ ಹಾಳಾದರೂ ಕೂಡ ಕಳಿಸೋದನ್ನು ನಿಲ್ಲಿಸಲ್ಲ ಅಂತ ನೀವು ಮಾತು ಕೊಟ್ಟರೆ ಮಾತ್ರ ಕಳಿಸಬೇಕು ಅಂತ. ಏನು ಭಾವರಿ, ಏನು ಪ್ರೀತಿ ತಾಯಿ ಮೇಲದು. ಇವತ್ತು ವಿವೇಕಾನಂದರ ಹೆಸರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು, ಆದರೆ ತನ್ನ ತಾಯಿ 100 ರೂಪಾಯಿಗೋಸ್ಕರ ಅವರು ರಾಜನನ್ನು ಕೇಳ್ಕೊಂಡು ಕಳಿಸ್ಕೊಡ್ತೀರ. ಆ ರಾಜನೂ ಭಾಳ ದೊಡ್ಡ ಮನುಷ್ಯ, ತಾನು ಬದುಕಿರೋವರೆಗೆ 1 ತಿಂಗಳು ಆಕೆಗೆ ದುಡ್ಡು ತಲುಪೋದು ಕಷ್ಟ ಆಗದೆ ಇರೋ ಥರ ನೋಡ್ಕೊಂಡಂಥ ಪುಣ್ಯಾತ್ಮ ಆತ. ಅದು ವಿವೇಕಾನಂದರು ಮತ್ತು ಆತನ ನಡುವಿನ ಸಂಬಂಧ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆದರೆ ಸ್ವಾಮಿ ವಿವೇಕಾನಂದರ ಭಾವ ಇದೆಯಲ್ಲ, ನಮಗೆಲ್ರಿಗೂ ನನ್ನ ತಾಯಿಯನ್ನು ಹೇಗೆ ಪ್ರೀತಿಸಬೇಕು, ಆಕೆಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ರೀಸನ್ ಆಗಬೇಕು ಅಂತ ಅಷ್ಟೇ ನಾನು ಭಾವಿಸ್ತೀನಿ. ಆದರೆ ಅದು ಬರೀ ನನ್ನ ತಾಯಿಗೆ ನಿಲ್ಲದೆ, ಅದು ರಾಷ್ಟ್ರದವರೆಗೂ ಹೋದಾಗ ಮಾತ್ರ ಅದಕ್ಕೆ ಪೂರ್ಣ ಪ್ರಮಾಣದ ಮೌಲ್ಯ ಬರೋದು, ಪೂರ್ಣ ಪ್ರಮಾಣದ ಬೆಲೆ ಬರೋದು. ಇಲ್ಲಿರುವಂಥ ಎಲ್ಲ ತರುಣರು ನಮ್ಮನ್ನು ನಾವು ರಾಷ್ಟ್ರಾರ್ಪಣೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗೋಣ. ಇನ್ನು ಸ್ವಲ್ಪ ವರ್ಷ ಅಷ್ಟೇ. ದೋಣಿ ದಡದ ಹತ್ತಿರಕ್ಕೆ ಬಂದಾಗ ನಮ್ಮ ಜನ ಹುಟ್ಟಾಕೋದು ಬಿಟ್ಬಿಡ್ತಾರೆ. ದಡ ಕಂಡುಬಿಡುತ್ತಲ್ಲ, ಇನ್ನು ತನ್ನ ಪಾಡಿಗೆ ತಾನು ದೋಣಿ ಹೋಗುತ್ತೆ ಅಂತ. ಪಾಪ ಸ್ವಲ್ಪ ದೂರ ಹೋಗೋದು ದೋಣಿ ನಿಂತು ಬಿಡುತ್ತೆ. ಆಮೇಲೆ ಮತ್ತೆ ನೀರು ಉಲ್ಟಾ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸ್ವಾತಂತ್ರ್ಯದ ಹೊಸ್ತಿರಲ್ಲಿ ಹಾಗೆ ಆಯಿತು.
ಸ್ವಲ್ಪ ಹೆಚ್ಚು ಹುಟ್ಟು ಹಾಕ್ಬಿಟ್ಟಿದ್ರೆ ಇವತ್ತು ಈ ಪ್ರಾಬ್ಲಮ್ ಎಲ್ಲ ಇರ್ತಾನೆ ಇರಲಿಲ್ಲ. ನಾವು ಸ್ವಲ್ಪ ಹುಟ್ಟು ಹಾಕದೆ ಬೇರೆಯವರೆಲ್ಲ ನೋಡ್ಕೊಳ್ತಾರೆ ಅಂತ ಬಿಟ್ವಲ್ಲ, ದೋಣಿ ವಾಪಸ್ ಹಿಂದಕ್ಕೆ ಹೋಗ್ಬಿಡ್ತು. ಈಗ ದಡ ಸೇರುವಂಥ ಹೊತ್ತು ಹುಟ್ಟು ಹಾಕದೆ ಕೂತ್ಕೋಬೇಡಿ ಅಂತ, ಇನ್ನು ಸ್ವಲ್ಪ ಜೋರಾಗಿ ಹುಟ್ಟಾಕ್ಬಿಡೋಣ. ಒಮ್ಮೆ ಈ ದೋಣಿ ದಡ ಸೇರಿದ ಮೇಲೆ ನೆಮ್ಮದಿಯಿಂದ ಉಸಿರಾಡೋದು ಸಾಧ್ಯವಾಗುತ್ತೆ, ಮತ್ತೆ ಆ ಶ್ರೇಷ್ಠ ಭಾರತ ನಮ್ದಾಗತ್ತೆ ಅನ್ನುವಂಥ ಕನಸನ್ನು ಸಾಕಾರಗೊಳಿಸ್ಕೊಳ್ತಾ ತಾಯಿ ಭಾರತೀಯ ಚರಣಗಳಿಗೆ ಈ ಎಲ್ಲ ಮಾತುಗಳ ಪುಷ್ಪವನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ ಮಾತೆಗೆ ಜೈಕಾರ ಹಾಕೋಣ. ಒಂದ್ಸಲ ಭಾರತ ಮಾತೆಗೆ ಜೈಕಾರ ಹಾಕೋಣ. ಜೈಕಾರ ಹಾಕುವಾಗ ಎರಡೂ ಕೈಗಳನ್ನು ಗಾಳಿಗೆ ಬೀಸಿದ್ರೆ ಹೆಚ್ಚು ಉತ್ಸಾಹ ಬರುತ್ತೆ ಮತ್ತು ಎನರ್ಜಿ ಜಾಸ್ತಿ ಸಿಗುತ್ತೆ. ಹಾಕ್ತೀರಾ ಒಂದ್ಸಲ ಜೋರಾಗಿ? ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ರಾಮಕೃಷ್ಣ ರಾಮಕೃಷ್ಣ.